ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಹಾಯ್ ಹಲೋ ನಮಸ್ತೆ, ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಬಾಸ್ ಸಿನಿಮಾ ಇದೇ ಆಗಸ್ಟ್ 7ಕ್ಕೆ ರಿಲೀಸ್ ಆಗ್ತಾ ಇದೆ. ರಿಲೀಸ್ಗೂ ಮುನ್ನ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡಿದ್ದು ಹೇಗೆ ಅಂತ ಹೇಳಿದ್ರೆ, ವಿವಾದದ ಮೂಲಕ ಕೋರ್ಟ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತು. ಯಾಕೆ ಏನು ಅನ್ನೋದು ಆಲ್ರೆಡಿ ನಿಮ್ಗೆ ಗೊತ್ತೇ ಇದೆ. ಇದು ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತ ಸಿನಿಮಾ ಅಂತ ಹೇಳಿ ಸಾಕಷ್ಟು ಸೌಂಡ್ ಆಗಿ ಸುದ್ದಿ ಕೂಡ ಆಯಿತು. ಇವತ್ತು ನನ್ನ ಜೊತೆ ಚಿತ್ರತಂಡ ಇರುತ್ತೆ. ಏನಿದು ವಿವಾದ, ಯಾಕೆ ಸೃಷ್ಟಿ ಆಯಿತು, ಹೇಗಾಯಿತು, ಕೊನೆಗೆ ಈ ಸಿನಿಮಾವನ್ನ ವಿಜಯಲಕ್ಷ್ಮಿ ಅವರು ಕೂಡ ಒಪ್ಪಿದ್ರು ಅನ್ನೋದು ನಮಗೆ ಸಿಕ್ಕಿರುವಂತಹ ಒಂದು ಇನ್ಫಾರ್ಮೇಶನ್. ಆ ಎಲ್ಲ ಇನ್ಫಾರ್ಮೇಶನ್ ಅನ್ನ ಚಿತ್ರತಂಡದ ಜೊತೆ ಕೇಳುವಂತ ಪ್ರಯತ್ನವನ್ನ ಮಾಡ್ತೀನಿ. ಮೊದಲಿಗೆ ಬಾಸ್ ಸಿನಿಮಾದ ಹೀರೋ ತನು ಶಿವಣ್ಣ ಇದ್ದಾರೆ, ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಾ ಸರ್? ಸೂಪರ್. ನೀವು ಮೇಡಮ್? ನಾನು ಕೂಡ ಸೂಪರ್ ಆಗಿದ್ದೀನಿ ಸರ್. ಎಸ್, ಇನ್ನು ಹೀರೋಯಿನ್ ಇದ್ದಾರೆ ವಂದಿತಾ ಗೌಡ, ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಎಲ್ಲೋದ್ರೂ ಇನ್ಮೇಲೆ ಅಂತ, ಬಟ್ ಈಗ ನೋಡಿದ್ರೆ ಬಾಸ್ ಜೊತೆ ಕೂತ್ಕೊಂಡಿದ್ದೀರಾ ಅಲ್ವಾ? ಎಸ್ ಸರ್, ವಿವಾದ ಬಾಸ್ ಅಂತ ಬಂದಾಗ ವಿವಾದ ಅಂತ ಬಂದ್ರೆ ಬಾಸ್ ಅನ್ನೋ ರೀತಿ ಸೌಂಡ್ ಮಾಡಿದಂತಹ ಸಿನಿಮಾ ಬಾಸ್. ಯಾಕೆಂದ್ರೆ ಇದು ದರ್ಶನ್ ಅವರ ಇತ್ತೀಚಿನ ದಿನಗಳಲ್ಲಿ ಆದಂತ ಒಂದು ಬೆಳವಣಿಗೆಯನ್ನ ಇಟ್ಕೊಂಡು ಮಾಡಿರುವಂತಹ ಸಿನಿಮಾ ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸೌಂಡ್ ಆಯ್ತು. ಅಂಡ್ ಅವ್ರ ಫ್ಯಾಮಿಲಿ ತನಕ ಹೋಯ್ತು. ಆ ಫ್ಯಾಮಿಲಿ ಕೋರ್ಟ್ ತನಕ ಬಂದ್ರು, ನಿಮ್ಮನ್ನು ಕೂಡ ಕೋರ್ಟ್ ತನಕ ಕರ್ಕೊಂಡು ಹೋದ್ರು. ಏನಾಯ್ತು ಸರ್? ಇಲ್ಲ, ಇದು ಮಾತುಕತೆ ಆಯ್ತು. ಮಾತುಕತೆ ಆದ್ಮೇಲೆ ಸಿನಿಮಾನು ತೋರಿಸ್ತೀವಿ ಅವ್ರಿಗೆ. ಓಕೆ, ಏನ್ ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿದ್ರು. ಆಕ್ಚುಲಿ ದರ್ಶನ್ ಸರ್ ಜೈಲಲ್ಲಿ ಇದ್ಕೊಂಡೇನೆ, ಬೇಡ ಸಿನಿಮಾ ಚೆನ್ನಾಗಿ ಮಾಡಿದಾರಂತೆ ಹುಡುಗರು, ಬೇಡ ಬಿಟ್ಬಿಡು ವಿಜಯಲಕ್ಷ್ಮಿ ಅಂತ ಹೇಳ್ಬಿಟ್ಟು ಮೇಡಮ್ ಅವ್ರಿಗೆ ಹೇಳಿ ಸ್ಟಾಪ್ ಮಾಡಿಸಿದ್ರು. ಅವ್ರು ಆಕ್ಚುಲಿ ಸುಪ್ರೀಂ ಕೋರ್ಟ್ ಹೋಗಿ ರೆಡಿ ಆಗಿದ್ರು. ನಾನು ಮಾತಾಡ್ದೆ ಮೇಡಮ್ ಅವ್ರ ಹತ್ರ, ಫೋನಲ್ಲಿ ಮಾತಾಡ್ದೆ. ಒಂದು 15 ಮಿನಿಟ್ಸ್ ಮಾತಾಡ್ದೆ ಅವ್ರ ಹತ್ರ. ಅವರೇ ಹೇಳಿದ್ದು, ನನಗೆ ಕೋಪ ಇದೆ ನಿಮ್ಮ ಮೇಲೆ ಇನ್ನೂನು, ಆದ್ರೆ ದರ್ಶನ್ ಅವರು ಯಾವುದೇ ಕಾರಣಕ್ಕೂ ಬೇಡ, ಕನ್ನಡ ಸಿನಿಮಾ ಇಂಡಸ್ಟ್ರಿ ಬೆಳೀಲಿ, ಇನ್ನ ಚೆನ್ನಾಗಿ ಬೆಳೀಲಿ, ಸ್ಟಾಪ್ ಮಾಡ್ಬೇಡ ಇಲ್ಲಿಗೆ, ಇದನ್ನ ಡ್ರ್ಯಾಗ್ ಮಾಡೋದ್ ಬೇಡ ಅಂತ ಹೇಳ್ಬಿಟ್ಟು ಇದ್ ಮಾಡಿದ್ರು. ಆಮೇಲೆ ನಾವು ಫೋನ್ ಕಾನ್ವರ್ಸೇಷನ್ ಅಲ್ಲಿ ನಮಗೂ ಸಿನಿಮಾ ತೋರಿಸಿ ಅಂತ ಕೇಳಿದ್ರು. ಆಯ್ತು, ತೋರಿಸ್ತೀವಿ ಅಂತ ಹೇಳ್ಬಿಟ್ಟು ಸಿನಿಮಾ ತೋರಿಸ್ತೀವಿ. ಸಿನಿಮಾ ತೋರಿಸಾದ್ಮೇಲೆ ಚೆನ್ನಾಗಿ ಬಂದಿದೆ ಸಿನಿಮಾ, ಆಲ್ ದಿ ವೆರಿ ಬೆಸ್ಟ್, ನಿಮ್ಗೆ ಒಳ್ಳೇದಾಗ್ಲಿ, ಹಾಕಿರೋ ದುಡ್ಡೆಲ್ಲ ವಾಪಸ್ ಬರ್ಲಿ, ಹೆಚ್ಚೆಚ್ಚು ಜನ ನೋಡ್ಲಿ ಸಿನಿಮಾ ಅಂತ ಅವರೇ ಬ್ಲೆಸ್ ಮಾಡಿದ್ರು. ವಿಜಯಲಕ್ಷ್ಮಿ ಅವರು ಕೂಡ ನೋಡಿದ್ರು ಹಾಗಾದ್ರೆ ಸಿನಿಮಾನ? ಅವ್ರು ನೋಡಿಲ್ಲ, ಅವ್ರು ಲಾಯರ್ ನೋಡಿದ್ರು. ಓಕೆ ಸರ್, ಹೆಂಗೆ ಇದು ಶುರುವಾದ ಸ್ಟಾರ್ಟಿಂಗ್? ಈಗ ಆಲ್ಮೋಸ್ಟ್ ನಾರ್ಮಲ್ಲೇ ಇತ್ತು, ಈಗ ರಿಲೀಸ್ ಆಗುತ್ತೆ ಅನ್ನೋ ಹಂತದಲ್ಲಿ ಇತ್ತು, ನೀನ್ ರಿಲೀಸೇ ಆಗ್ಬಿಡುತ್ತೆ ಅನ್ನೋ ಹಂತಕ್ಕೆ ಬಂತು. ಆದ್ರೆ ಕೊನೆಗೆ ಈಗ ಫೈನಲಿ ಆಗಸ್ಟ್ 7ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇರುವಂತದ್ದು. ಹೆಂಗ್ ಶುರುವಾಯ್ತು ಈ ವಿವಾದ ಅಂತ ಅದನ್ನ ನೆನಪು ಮಾಡ್ಕೊಳ್ಳೋದಾದ್ರೆ? ಅದು ಟೀಸರ್ ಇಂದ ಶುರುವಾಯ್ತು. ಟೀಸರ್ ಬಿಟ್ವಿ ನಾವೊಂದು, ನಮ್ಮ ಅಪ್ಪ ಅಮ್ಮಂಗ್ ವಯಸ್ಸಾಗಿದೆ, ನನ್ನ ಹೆಂಡತಿ ಪ್ರೆಗ್ನೆಂಟ್, ಬಿಟ್ಬಿಡಿ ಬಾಸ್ ಅಂತ ಒಂದು ಡೈಲಾಗ್ ಇಂದ ಟೀಸರ್ ಓಪನ್ ಆಗುತ್ತೆ. ಅಲ್ಲಿಂದ ಸ್ಟಾರ್ಟ್ ಆಯ್ತು ಈ ಕತೆ. ಅಲ್ಲಿಗೆ ಫಸ್ಟ್ ನಮ್ದು ಸೆನ್ಸರ್ ಆಗಿತ್ತು, ಅಂದ್ರೆ ನಮ್ಗೆ ಸರ್ಟಿಫಿಕೇಟ್ ಕೊಟ್ಟಿರ್ಲಿಲ್ಲ. ಅಲ್ಲಿ ಫಸ್ಟ್ ಸೆನ್ಸರ್ಗೆ ನೋಟಿಸ್ ಕೊಡ್ತಾರೆ. ನೋಟಿಸ್ ಕೊಟ್ಟಾಗ ಆಲ್ರೆಡಿ ಸೆನ್ಸರ್ ಇಶ್ಯೂ ಆಗೋಗ್ಬಿಟ್ಟಿದೆ, ಏನು ಮಾಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅದು ಸ್ಟಾಪ್ ಆಗೋಗ್ಬಿಡುತ್ತೆ. ನೆಕ್ಸ್ಟ್ ಸಿವಿಲ್ ಕೋರ್ಟ್ಗೆ ಹೋಗ್ತಾರೆ. ಸಿವಿಲ್ ಕೋರ್ಟ್ ಅಲ್ಲಿ ನಮ್ಮಂತೆ ಆಗೋಗ್ಬಿಡುತ್ತೆ ಕೇಸ್. ಮತ್ತೆ ಹೈಕೋರ್ಟ್ಗೆ ಹೋಗ್ತಾರೆ, ಅದು ಅಪೀಲ್ ಮೇಲೆ, ಫರ್ದರ್ ಅಪೀಲ್ ಹೋದಾಗ ಹೈಕೋರ್ಟ್ ಅಲ್ಲೂ ನಮ್ಮಂತೆ ಆಗುತ್ತೆ. ಅದಾದ್ಮೇಲೆ ನಾನು ಅಂದ್ರೆ ನಾವು ಡೈಲಿ ನೋಡ್ತಾ ಇದ್ವಿ. ಇವಾಗ ಪ್ರಥಮ್ ಸರ್, ನಾನು, ಇವರೆಲ್ಲ ಡೈಲಿ ಕೋರ್ಟ್ ಅಲ್ಲಿ ಆಲ್ಮೋಸ್ಟ್ ಎವ್ರಿ ಡೇ ಇರೋದು. ಕೇಸ್ ಅಂದ ತಕ್ಷಣ ನನಗೆ ಯಾವಾಗ್ಲೂ ಏನಂತ ಹೇಳೋರು ಅಂದ್ರೆ ಎಲ್ಲಾರು, ಬಿಡು ನಿನ್ 2 ವರ್ಷ ಹೋಯ್ತು, 3 ವರ್ಷ ಹೋಯ್ತು, ಸಿನಿಮಾ 3 ವರ್ಷ ಸ್ಟಾಪು, ಹಂಗೆ ಅಂತ ಹೇಳಿದ್ರು. ನಾವ್ ಅದನ್ನ ಚಾಲೆಂಜ್ ಆಗಿ ತಗೊಂಡ್ಬಿಟ್ಟು ಒಂದು 3 months ಅಲ್ಲಿ ಸಿವಿಲ್ ಕೋರ್ಟ್ ಹೈಕೋರ್ಟ್ 2 ಮುಗಿಸ್ಬಿಟ್ವಿ. 3 months ಅಷ್ಟೇ. ಆದ್ರೂ ಒಂದು ತಿಂಗಳು ಅದ್ರಲ್ಲೂ ಬ್ರೇಕ್, ಏನು ಕೋರ್ಟ್ ಹಾಲಿಡೇ ಇತ್ತು. ನಮ್ಗೆ ನೆಕ್ಸ್ಟ್ ಡೇ ಎವ್ರಿ ಡೇ ಡೇಟ್ ಸಿಗೋದು ನಮ್ಗೆ. ಅದು ನಮ್ಮಿಂದ ಅಲ್ಲ, ಸೀನಿಯರ್ ಕೌನ್ಸಿಲ್ಗಳು ಅಲ್ಲಿ ಹೋಗಿ ಕೇಳೋರಲ್ಲಿ, ನಮ್ಗೆ ಅರ್ಜೆಂಟ್ ಆಗಿ ರಿಲೀಸ್ ಇದೆ, ನಮ್ಗೆ ಡೇಟ್ ಆದಷ್ಟು ಬೇಗ ಹಾಕೊಂಡ್ ಕೊಡಿ ಅಂದಿದ ತಕ್ಷಣ ಜಡ್ಜಸ್ ಅದ್ರ ಮೇಲೆ ಅವರು ರಿಕ್ವೆಸ್ಟ್ ಮೇಲೆ ಇಮಿಡಿಯೇಟ್ ಡೇಟ್ ಹಾಕೋರು. ವಿವೇಕ್ ಸುಬ್ಬಾರೆಡ್ಡಿ, ನಾವ್ ಇವತ್ತಿಲ್ಲಿ ಕುತ್ಕೊಂಡು ಈ ಸಿನಿಮಾ ಬಗ್ಗೆ ಮಾತಾಡ್ತಾ ಇದೀವಿ ಅಂತ ಅಂದ್ರೆ ವಿವೇಕ್ ಸುಬ್ಬಾರೆಡ್ಡಿ ಅವರೇನೆ ಕಾರಣ ಇದಕ್ಕೆ. ಅವ್ರಿಲ್ಲ ಅಂತ ಹೇಳಿದ್ರೆ ಯಾವ್ದೇ ಕಾರಣಕ್ಕೂ ನಾವು ಕೇಸ್ ಗೆಲ್ತಾ ಇರಲಿಲ್ಲ. ಅವರು ಮತ್ತೆ ಅವ್ರ ಅಸೋಸಿಯೇಟ್ಸ್ ತುಂಬಾ ವರ್ಕ್ ಮಾಡಿ ನಮ್ಗೆ ಕೇಸ್ ಇಲ್ಲಿವರೆಗೂ ಮುಗಿಸ್ಕೊಂಡ್ಬಿಟ್ರು. ಅವತ್ತೇನಾಯ್ತು ಅಂತ ಹೇಳಿದ್ರೆ, ಕೇಸ್ ನಮ್ ಕಡೆ ಆದ್ಮೇಲೆ ಅವ್ರು ಹೋಗ್ತಾ ಇದ್ರು, ನಾನೇ ಮಾತಾಡಿಸ್ದೆ ಅವ್ರನ್ನ. ಪ್ರಥಮ್ ಸರ್ ಅಂತ ಹೇಳಿದೆ, ನೆನ್ಸ್ದೆ. ಅವ್ರು ನಿಂತ್ಕೊಂಡ್ರು, ಬಂದ್ರು, ಮಾತಾಡ್ತಾ ಇರ್ಬೇಕಾದ್ರೆ, ಇಲ್ಲ ಸರ್ ಸುಪ್ರೀಂ ಕೋರ್ಟ್ ಹೋಗ್ತಾರೆ ಮೇಡಮ್, ಅವರು ಡಿಸೈಡ್ ಆಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು.
ಅದಾದ್ಮೇಲೆ ನಾವಂತೂ ಹಂಗೆ ಮಾತುಕತೆ ಆಗ್ತಾ ಆದ್ಮೇಲೆ ಅವರು ಕನ್ವಿನ್ಸ್ ಆದ್ರು. ಏನಂತ ಕನ್ವಿನ್ಸ್ ಆಯ್ತು ಅಂತ ಹೇಳಿದ್ರೆ, ನಾನು ಇದನ್ನ ಇರೋದನ್ನ ಹೇಳಿದೆ, ಎಕ್ಸ್ಪ್ಲೈನ್ ಮಾಡಿದೆ. ನೀವು ಸಿನಿಮಾ ನೋಡಿಲ್ಲ, ಏನು ನೋಡಿಲ್ಲ, ಸುಮ್ನೆ ಅಸಂಪ್ಷನ್ ಮೇಲೆ ಇದೆಲ್ಲ ಹೋಗೋದು ಸರಿ ಇಲ್ಲ, ಹಂಗೆ ಹೆಂಗೆ ಅಂತ ಹೇಳಿದ್ರೆ ಅವ್ರಿಗೆ ಕನ್ಸರ್ನ್ ಇದೆ ಸಿನಿಮಾ ಬಗ್ಗೆ. ಅವ್ರಿಗೂ ಕನ್ಸರ್ನ್ ಇತ್ತು, ಲಾಯರ್ ಅವ್ರಿಗೂ ಕನ್ಸರ್ನ್ ಇತ್ತು, ಮತ್ತೆ ಎಲ್ಲೋ ಒಂದ್ ಕಡೆ ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೂ ಕನ್ಸರ್ನ್ ಇತ್ತು. ಅದಾದ್ಮೇಲೆ ಅವತ್ತೇನೆ ಸಾಯಂಕಾಲ ವಿಜಯಲಕ್ಷ್ಮಿ ಮೇಡಮ್ ಅವ್ರ ಹತ್ರ ಮಾತಾಡಿ ನೆಕ್ಸ್ಟ್ ಡೇ ಮಾರ್ನಿಂಗು 9:30 ಹಂಗೆ ಕಾಲ್ ಬಂತು. ಕಾಲ್ ಬಂದಾದ್ಮೇಲೆ ಪ್ರಥಮ್ ಸರ್ ಅವರು ನಾನು ಎಲ್ಲ ಕುತ್ಕೊಂಡು ಕಾಲ್ ಅಲ್ಲಿ ಮಾತಾಡಿದಾಗ ಒಂದ್ 15 ಮಿನಿಟ್ಸ್ 20 ಮಿನಿಟ್ಸ್ ಇದ್ರ ಬಗ್ಗೆನೇ ಮಾತುಕತೆ ಆಯ್ತು. ಏನೇನು ಹೇಳಿದ್ರು ಸರ್ ಮೇಡಮ್ ಅವ್ರು ಫೋನ್ ಮಾಡಿ ನಿಮ್ಗೆ? ಅದೇ ಇವಾಗ ಸಿನಿಮಾ ಮಾಡ್ಬಿಟ್ಟಿದೀರಾ, ಆಯ್ತು. ದರ್ಶನ್ ಅವರು ನಾನು ಮೀಟ್ ಮಾಡಕ್ ಹೋಗೋದು, ಸೈನ್ ಹಾಕ್ಸಕ್ ಹೋಗಿದ್ದಾಗ ಅವ್ರ ದರ್ಶನ್ ಬೇಡ ವಿಜಯ್, ಇದನ್ನ ಸ್ಟಾಪ್ ಮಾಡ್ಬೇಡ ಇಲ್ಲಿಗನೆ, ಇದನ್ನ ಡ್ರಾಗ್ ಮಾಡ್ಕೊಂಡು ಹೋಗೋದು ಬೇಡ, ಹುಡುಗರು ಕಷ್ಟಪಟ್ಟು ಮಾಡಿದ್ದಾರೆ ಸಿನಿಮಾ, ನನಗೆ ಎಲ್ಲೋ ಒಂದ್ ಕಡೆ ವಿಷಯನೂ ಕೇಳ್ಪಟ್ಟು ಚೆನ್ನಾಗ್ ಮಾಡಿದ್ದಾರೆ ಸಿನಿಮಾ ಅಂತ ಕೇಳ್ಪಟ್ಟೆ ನಾನು. ಸಿನಿಮಾ ಮಾಡ್ಕೊಂಡ್ಲಿ, ತೊಂದರೆ ಮಾಡೋದ್ ಬೇಡ, ಅವರು ಪ್ರೊಡ್ಯೂಸರೇ, ಅವರು ಕಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ, ನಾನು ಸಿನಿಮಾ ಇಂಡಸ್ಟ್ರಿಯಲ್ಲೇ ಇದ್ಕೊಂಡು ನಾನು ಅವ್ರಿಗೆ ಕಷ್ಟ ಕೊಡೋದು ಬೇಡ ಅಂತ. ಅವ್ರಿಗೆ ಅಲ್ಲಿ ಜೈಲಲ್ಲಿ ಇದ್ಕೊಂಡು ಕನ್ಸರ್ನ್ ಅವ್ರಿಗೆ, ಸಿನಿಮಾ ಹಾಳಾಗಿ ಹೋಗ್ಬಿಡುತ್ತೆ. ಎಷ್ಟೋ ಜನ ಹೇಳ್ತಾರೆ ಈಗ ದರ್ಶನ್ ಅವರು ಹೊರಟು ಅಂತ ಒಂದ್ ವರ್ಗ ಹೇಳಿದ್ರೆ, ಒಂದು ವರ್ಗ ಯಾವತ್ತು ಹೇಳುತ್ತೆ ಇಲ್ಲ ದರ್ಶನ್ ಅವ್ರಿಗೆ ಒಳಗೊಂದು ಒಳ್ಳೆಯ ಮನಸ್ಸಿದೆ, ಒಳ್ಳೆಯ ಗುಣ ಇದೆ ಅಂತ ಹೇಳಿ. ಆ ಗುಣ ಏನು ಅಂತ ಈಗ ಮತ್ತೆ ಈ ಮೂಲಕ ಪ್ರೂವ್ ಮಾಡಿದ್ರು ಅಂತ ಅನ್ಸುತ್ತಾ ನಿಮ್ಗೆ ಅಂತ ಹೇಳಿ? ಹೌದು, 100%. ಯಾರು ಬೇರೆ ಮೇಡಮ್ ಆ ಪ್ಲೇಸ್ ಅಲ್ಲಿ ನಾನೇ ಇದ್ದಿದ್ರು ಅಂದ್ರೆ ವಿಜಯಲಕ್ಷ್ಮಿ ಪ್ಲೇಸ್ ಮೇಡಮ್ ಅವ್ರ ಪ್ಲೇಸ್ ಅಲ್ಲಿ ಆಗಿರ್ಬೋದು, ದರ್ಶನ್ ಸರ್ ಪ್ಲೇಸ್ ಅಲ್ಲಿ ಆಗಿರ್ಬೋದು, ನಾನೇ ಇದ್ದಿದ್ರು ನಾನು ಕೋರ್ಟ್ಗೆ ಹೋಗ್ತಾ ಇದ್ದೆ. ಒಂದು ಸ್ಮಾಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕಾರಣ ಇದಕ್ಕೆ ಅಷ್ಟೇ, ಬೇರೆ ಯಾವ್ದೂನು ದ್ವೇಷ ಆಗ್ಲಿ ಏನು ಇಲ್ಲ ಮೇಡಮ್. ಇವಾಗ ಒಂದು ಮನೆ ಅಂತ ಹೇಳಿದ್ರೆ ಮನೆಯಲ್ಲಿ ದೊಡ್ಡವರು ಕೋಪ ಮಾಡ್ಕೊಳ್ಳೋದು ಸಹಜ, ಚಿಕ್ಕವ್ರು ಮುನ್ಸ್ಕೊಳ್ಳೋದು ಸಹಜ. ನಾವ್ ಮುನ್ಸ್ಕೊಂಡಿದ್ವಿ, ಅವ್ರು ಕೋಪ ಮಾಡ್ಕೊಂಡಿದ್ರು, ಅಷ್ಟೇ ಆಗಿದ್ದಿಲ್ಲಿ. ಅದು ಒಂದಲ್ಲ ಒಂದ್ ದಿವಸ ಕಾಂಪ್ರಮೈಸ್ ಆಗ್ಲೇಬೇಕು. ಅದು ಕಾಂಪ್ರಮೈಸ್ ಆಗಿದೆ ಇವತ್ತು, ಏನು ಸಮಸ್ಯೆ ಇಲ್ಲ. ಅವರು ನಮ್ಗೆ ಬೆಸ್ಟ್ ವಿಶಸ್ ಹೇಳಿದ್ದಾರೆ ಸಿನಿಮಾಗೆ. ಚೆನ್ನಾಗಿ ಅವ್ರು ಬಂದು ನೋಡಿದ್ರು ಸಿನಿಮಾ, ತುಂಬಾ ಖುಷಿ ಪಟ್ರು ಅವರು ನೋಡ್ಬಿಟ್ಟು. ಅವರು ಸಿನಿಮಾ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಪ್ರಮೋಷನ್ ಮಾಡಿ ಅಂತ ಹೇಳಿದ್ರು. ಅಂದ್ರೆ ಅವ್ರ ಲಾಯರ್ ಸೂಪರ್. ಇಮಿಡಿಯೇಟ್ ಆಗಿ ಮೇಡಮ್ ಜೊತೆ ಕಾನ್ವರ್ಸೇಷನ್ ಅಲ್ಲಿ ಇದ್ರು ಅವರು. ಎಸ್, ನಿಮ್ಮ ಮೊದಲ ರಿಯಾಕ್ಷನ್, ನಿಮಗೆ ಈ ಅವಕಾಶ ಹೇಗ್ ಸಿಕ್ತು? ಈ ತರ ಕಾಲ್ ಬಂದಾಗ, ನೀವು ಈ ತರ ಪಾತ್ರ ಮಾಡ್ಬೇಕು ಅಂತ ಬಂದಾಗ ಯಾಕೆ ಮತ್ತೆ ಹೇಗೆ ಒಪ್ಕೊಂಡ್ರಿ ಅಂತ ಹೇಳಿ ಬಂದಿತ್ತು ಅವರು? ನನಗೆ ಈ ಕಾಲ್ ಬಂದಿದ್ದು 1.5 ವರ್ಷ ಹಿಂದೆ. ಈ ತರ ಒಂದ್ ಸಿನಿಮಾ ಮಾಡ್ತಾ ಇದೀವಿ, ಅದಕ್ಕೆ ನೀವು ಆಪ್ಟಾಗಿ ಸೂಟ್ ಆಗ್ತೀರಾ ಮಾಡಿ ಅಂತ ಕಾಲ್ ಬಂತು ಮ್ಯಾನೇಜರ್ ಕಡೆಯಿಂದ. ಅದಾದ್ಮೇಲೆ ಲವ ಸರ್ ಮಾತಾಡಿದ್ರು, ಇವರು ತನುಷ್ ಅವರು ಮಾತಾಡಿದ್ರು. ಬಟ್ ನಾನು ಸ್ಟಾರ್ಟಿಂಗ್ ಕನ್ವಿನ್ಸ್ ಆಗ್ಲಿಲ್ಲ, ಬಿಕಾಸ್ ನಾನು ಬೆಟರ್ ಆಪರ್ಚುನಿಟಿಗೂ ವೇಟ್ ಮಾಡ್ತಾ ಇದ್ದೆ, ಅಂದ್ರೆ ಕಮರ್ಷಿಯಲ್ ಲವ್ ಸ್ಟೋರಿ ಏನಾದ್ರು ಮಾಡೋಣ ಅಂತ. ಬಟ್ ನಂಗೆ ಈ ಕ್ರೈಮ್ ಸಿನಿಮಾ ಬಂದಾಗ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೆ ಏನ್ ಮಾಡೋದು ಅಂತ. ಬಟ್ ಅದೇ ರೀತಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ನನ್ನ ಕ್ಯಾರೆಕ್ಟರ್ ಹೆಂಗಿರುತ್ತೆ ಅಂತ ಲವ ಸರ್. ಸ್ವಲ್ಪ ಟೈಮ್ ತಗೊಂಡು ಓಕೆ, ನನಗೆ ನನ್ನ ಕರಿಯರಿಗೆ, ನನ್ನ ಆಕ್ಟಿಂಗ್ ಸ್ಕಿಲ್ಸಿಗೆ ಇದು ಹೆಲ್ಪ್ ಆಗುತ್ತೆ ಅನ್ನೋ ತರ ಡಿಸೈಡ್ ಮಾಡ್ಕೊಂಡು ಪಾಸಿಟಿವ್ ಆಗಿ ಒಪ್ಕೊಂಡೆ. ಹೇಗಿತ್ತು ಓವರ್ ಆಲ್ ಜರ್ನಿ? ತುಂಬಾ ಚೆನ್ನಾಗಿತ್ತು. ತುಂಬಾ ಶಾರ್ಟ್ ಟರ್ಮ್ ಅಲ್ಲಿ ಮಾಡಿದ್ವಿ ನಾವು, ಶಾರ್ಟ್ ಟೈಮಿಂಗ್ ಅಲ್ಲಿ. ಟೀಮ್ ಕೂಡ ಅಷ್ಟೇ ಚೆನ್ನಾಗಿತ್ತು, ತುಂಬಾ ಕೋಪರೇಟಿವ್ ಆಗಿದ್ರು. ಮತ್ತೆ ನನ್ಗೆ ಎಲ್ಲೂ ಮುಜುಗರ ಅಂತ ಪಡ್ಕೊಳ್ಳೋ ಅವಕಾಶ ಕೊಡ್ಲಿಲ್ಲ. ಅಷ್ಟೇ ಕಂಫರ್ಟಬಲ್ ಆಗಿ ಟೀಮ್ ಜೊತೆ ಚೆನ್ನಾಗಿ ಕೆಲಸ ಮಾಡಿದೆ. ರಿಲೀಸ್ಗೆ ಏನು ಕೆಲವೇ ದಿನಗಳು ಬಾಕಿ ಇದಾವೆ, ಗಂಟೆಗಳನ್ನ ನಾವು ಲೆಕ್ಕ ಹಾಕ್ಬೋದು. ಈ ಸಂದರ್ಭದಲ್ಲಿ ನಿಮ್ಮ ಹೃದಯದಲ್ಲಿ ಯಾವ ತರ ಚಿಟ್ಟಿ ಹಾರ್ತಾ ಇದೆ ಅಂತ ಹೇಳಿ? ನಂಗೆ ಏನಿಲ್ಲ, ನಾನು ಪಾಸಿಟಿವ್ ಆಗೇ ತಗೊಂತೀನಿ ಎಲ್ಲಾನು. ಖುಷಿ ಇದೆ ಆ್ಯಂಡ್ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಹೆಂಗೆ ಸಿನಿಮಾ ಬಂದಿದೆ. ಕಂಪ್ಲೀಟ್ ಸಿನಿಮಾ ನಾನು ನೋಡಿಲ್ಲ, ಅದಕ್ಕೆ ಕಾಯ್ತಾ ಇದ್ದೀನಿ. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ ಆ್ಯಂಡ್ ಎಲ್ಲ ಪ್ರೀತಿ ಕೊಡ್ತಾರೆ ಅಂತಾನೆ ನಂಬಿದ್ದೀನಿ. ಎಕ್ಸೈಟೆಡ್. ತಾನು ನಟಿಸಿರುವಂತಹ ಸಿನಿಮಾ ಈ ರೀತಿ ಕೋರ್ಟು ಕಚೇರಿ ಅಂತ ಅಲಿಯುತ್ತೆ. ಇದರಲ್ಲಿ ದರ್ಶನ್ ಸರ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಇನ್ವಾಲ್ವ್ ಆಗ್ತಾರೆ ಆ್ಯಂಡ್ ಅವರ ಬ್ರದರ್ ಇನ್ವಾಲ್ವ್ ಆಗ್ತಾರೆ ಅಂತಂದಾಗ ನಿಮಗೆ ಭಯ ಆಯ್ತಾ? ಹೇಗ್ ಅನಿಸ್ತು ಆ ಕ್ಷಣಗಳೆಲ್ಲ, ಆ ಸಂದರ್ಭನ ಹೇಗ್ ನೀವು ಸ್ವೀಕರಿಸಿದ್ರಿ ಅಂತ ಹೇಳಿ? ಅಂದ್ರೆ ಫಸ್ಟ್ ನಮ್ಗೆ ಯಾರಿಗೂ ಗೊತ್ತಿರಲ್ಲ ಅಲ್ವಾ ಹೇಗ್ ಸಿನಿಮಾ ತಗೊಂಡೋಗುತ್ತೆ, ಯಾವ ಸಿಚುಯೇಷನ್ ಅಲ್ಲಿ ಇರ್ತೀವಿ ಅನ್ನೋದು ಗೊತ್ತಿರಲ್ಲ. ಸೊ ಹಂಗೆ ನನಗೆ ಇನ್ಫಾರ್ಮೇಶನ್ ಬರ್ತಿತ್ತು, ಈ ತರ ಎಲ್ಲ ಕೇಸ್ ಇದೆ, ಸ್ಟೇ ತಂದಿದ್ದಾರೆ ಅಂತ ಗೊತ್ತಾಗ್ತಾ ಇತ್ತು. ಬಟ್ ನಾನು ಅಷ್ಟು ಇನ್ವಾಲ್ವ್ ಆಗಿರ್ಲಿಲ್ಲ, ಬಿಕಾಸ್ ಇವರು ಮತ್ತೆ ಲವ ಸರಿ ನೋಡ್ಕೊಂತಾ ಇದ್ರು. ನನ್ಗೆ ಅಪ್ಡೇಟ್ಸ್ಗಳು ಬರ್ತಾ ಇತ್ತು. ಸೊ ನಾನು ಹೋಪ್ ಮಾಡ್ತಾ ಇದ್ದೆ ಎಲ್ಲ ನೀಟಾಗಿ ಸಾರ್ಟ್ ಆಗ್ಲಿ, ಬಿಕಾಸ್ ಯಾರಿಗೂ ಬೇಜಾರಾಗಬಾರ್ದು.
ಆಗ್ಬಾರ್ದು, ನಾವು ಒಳ್ಳೆ ಸಿನಿಮಾ ಮಾಡಿದೀವಿ, ಒಳ್ಳೆ ರೀತಿಲಿ ಮಾಡಿದೀವಿ, ಸೊ ಯಾರಿಗೂ ಮೋಸ ಆಗ್ಬಾರ್ದು ಅಥವಾ ಈ ತರ ತೊಂದ್ರೆಲಿ ಸಿಗಾಕೋಬಾರ್ದು ಅಂತ ನಾನು ಪ್ರೇ ಮಾಡ್ಕೊಂತಿದ್ದೆ ಅಷ್ಟೇನೆ. ಭಯ ಆಗಿತ್ತಾ ಎಲ್ಲರೂ ನಾನು ಹೋಗ್ಬೇಕಾಗುತ್ತಾ ಮುಂದಿನ ದಿನಗಳಲ್ಲಿ ಏನಾದ್ರು ಸ್ಟೇಷನ್ ಕಚೇರಿ ಅಂತ ಹೇಳಿ? ಭಯ ಏನಾಗಿರ್ಲಿಲ್ಲ, ಬಿಕಾಸ್ ನಂಬಿಕೆ ಇತ್ತು ನನ್ಗೆ ಟೀಮ್ ಮೇಲೆ, ಅವರು ಅಷ್ಟೇ ಭರವಸೆ ಕೊಟ್ಟಿದ್ರು. ಸೊ ಅದರಿಂದ ಅಷ್ಟು ಭಯ ಆಗಿಲ್ಲ. ನಾನು ಸ್ವಲ್ಪ ಬೋಲ್ಡ್ ಆಗಿ ತಗೋತೀನಿ, ಎಲ್ಲಾನು ಒಳ್ಳೆ ರೀತಿಯಲ್ಲಿ ತಗೊಳಕ್ ಟ್ರೈ ಮಾಡ್ತೀನಿ. ಸೊ ಹಂಗಾಗಿ ಸ್ವಲ್ಪ ಆರಾಮಾಗಿದ್ದೆ. ಎಸ್. ತನುಷ್ ಅವರೇ, ದರ್ಶನ್ ಅಂತ ಬಂದಾಗ ಅದು ನೆಗೆಟಿವ್ ಆಗ್ಲಿ ಅಥವಾ ಪಾಸಿಟಿವ್ ಆಗ್ಲಿ ಅವರ ವಿಚಾರಗಳು ಏನೇ ಇದ್ರೂ ಕೂಡ ಪ್ರತಿಯೊಬ್ರು ಕೂಡ ನೋಡ್ತಾರೆ. ಕರ್ನಾಟಕ ಅಷ್ಟೇ ಅಲ್ಲ, ಹೊರ ಭಾಗಗಳಲ್ಲೂ ಕೂಡ ಅವ್ರ ವಿಷಯ ಏನು ಅಂತ ಏನೇ ಬಂದ್ರು ಕೂಡ ನೋಡ್ತಾರೆ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಅಭಿಮಾನಿ ಬಳಗವನ್ನ ಅವರು ಇವತ್ತಿಗೂ ಕೂಡ ಹೊಂದಿದ್ದಾರೆ. ಸೊ ಈ ವ್ಯಕ್ತಿಯ ಸ್ಟೋರಿಯನ್ನ ಇಟ್ಕೊಂಡು ನಾವು ಹಣ ಮಾಡಬಹುದು ಅಂತ ಹೇಳಿ ಈ ಸಿನಿಮಾನ ಮಾಡಿದ್ರ ಹೆಂಗೆ ಅಂತ ಹೇಳಿದೀವಿ. ಅಲ್ಲ, ಅದೇ ಸ್ಟೋರಿ ಮಾಡಿದೀವಿ ಅಂತ ನಾನು ಇವಾಗ ಹೇಳಕ್ ಆಗಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಅದನ್ನ ಎಂಡ್ ಆಫ್ ದ ಡೇ ಸಿನಿಮಾ ಥಿಯೇಟರ್ ಅಲ್ಲೇ ಕುತ್ಕೊಂಡ್ಬಂದು ನೋಡ್ಬೋದು. ಇಷ್ಟು ವಿವಾದ ಆಗಿದ್ದೆ ಇದೇ ರೀಸನ್ಗೋಸ್ಕರ, ಅದೇ ಸ್ಟೋರಿ ಅಂತ. ಅದನ್ನ ನಿಮ್ಗೆ ಎಲ್ಲಿ ಸಿಗುತ್ತೆ ಆನ್ಸರ್ ಅಂತ ಹೇಳಿದ್ರೆ ಇನ್ನು 4 ದಿನ ಇದೆ ಅಷ್ಟೇ, 4 ದಿನ 3 ದಿನ ಇದೆ ಅಷ್ಟೇ. 3 ದಿನ ಆದ್ಮೇಲೆ ಆನ್ಸರ್ ಸಿಕ್ಬಿಡುತ್ತೆ. ಇದಕ್ಕೆ ಯಾವ ತರ ಸಿನಿಮಾ ಏನು ಅಂತ ಹೇಳ್ಬಿಟ್ಟು ಸಿಗುತ್ತೆ ಆನ್ಸರ್. ನಾನ್ ಇವಾಗ ಏನು ಹೇಳಲ್ಲ ಅದ್ರ ಬಗ್ಗೆ. ಓಕೆ, ಕನ್ಫರ್ಮ್ ಆಗಿ ಇದು ದರ್ಶನ್ ಅವ್ರಿಗೆ ಸಂಬಂಧಪಟ್ಟಂತಹ ಸಿನಿಮಾ ಅಲ್ಲ ಅನ್ನೋದನ್ನ ನೀವು ಹೇಳ್ತಾ ಇದ್ದೀರಾ? ಅಲ್ಲ, ನೀವು ನೋಡಿ ಸಿನಿಮಾ ಥಿಯೇಟರ್ ಕುತ್ಕೊಂಡು. ನಾವು ಇವಾಗಲೇ ಬಿಟ್ಕೊಡಲ್ಲ ಅಂತ. ಸರ್, ನಾನು ಈ ಕಮೆಂಟ್ ನೋಡ್ತಾ ಇದ್ದೆ, ಒಂದು ನಿಮ್ಮ ಟ್ರೈಲರ್ಗೆ ಬಂದಿರುವಂಥ ಟೀಸರ್ಗೆ ಬಂದಿರುವಂಥ ಕಮೆಂಟ್, ಈ ಮೂವಿ ಏನಾದರೂ ದರ್ಶನ್ ಅವರ ಬಗ್ಗೆ ಮಾಡಿದ್ರೆ ಆ ಹೀರೋ ಮುಂದೆ ಫ್ಯೂಚರ್ ಹಾಳಾಗುತ್ತೆ. ಯಾಕಂದ್ರೆ ಒಬ್ಬ ಹೀರೋನ ಬಗ್ಗೆ ಇನ್ನೊಬ್ಬ ಇಂಡಸ್ಟ್ರಿಯಲ್ಲಿ ನೆಗೆಟಿವ್ ಮಾಡೋದೇ ತಪ್ಪು ಮಾಡಿದ್ರೆ ಅದು ಅಪರಾಧ. ನಾಳೆ ದರ್ಶನ್ ಅವರು ಬಂದು ಬೇರೆಯವರ ಬಗ್ಗೆ ಮೂವಿ ಮಾಡಿದ್ರೆ ಹೇಳುವ ಮಾತಲ್ಲ ಅಂತ ಹೇಳಿ ಕಮೆಂಟ್ ಮಾಡಿದ್ದಾರೆ. ಅಂದ್ರೆ ನೀವೆಲ್ಲಾದ್ರೂ ಅವ್ರ ಬಗ್ಗೆ ಏನಾದ್ರು ಸಿನಿಮಾ ಮಾಡಿದ್ರೆ ಅವ್ರ ಅಭಿಮಾನಿಯೋ ಏನೋ ಗೊತ್ತಿಲ್ಲ, ನಾನು ಸ್ಕ್ರೀನ್ ಶಾಟ್ ಹಿಡ್ಕೊಂಡು ನೋಡೋಣ, ನಿಮ್ಗೆ ಕೇಳೋಣ ಅಂತ ಹೇಳಿ. ಹೇಗೆ ಅನ್ಸುತ್ತೆ ಸರ್ ಈ ಕಮೆಂಟ್ ನೋಡಿದ್ರೆ? ಇವಾಗ ದರ್ಶನ್ ಸರ್ ಮೂವಿ ಇದು ಹಂಗೆ ಅನ್ಕೊಂಡು ಕೆಟ್ಟದಾಗಿ ಕೋಪ ಮಾಡ್ಕೊಂಡು ನನ್ನ ಬಗ್ಗೆ ಸಿನಿಮಾ ಥಿಯೇಟರ್ ಹೋಗ್ಬೋದು ಜನಗಳು. ಸ್ಟಾರ್ಟಿಂಗು ಹಂಗ್ ಮಾಡ್ಬೇಡ, ಹಿಂಗ್ ಮಾಡ್ಬೇಡ, ಸಿನಿಮಾ ನೋಡ್ಕೊಂಡ್ ಬರೋಣ, ಆಗಿದಾಗೋಗ್ಬಿಡ್ಲಿ, ಆಮೇಲೆ ಹಿಡ್ಕೋಣ, ಸಿಗೋಣ, ಹಂಗೆ. ಕೊನೆಗೆ ಆ ಕೋಪ ಮಾಡ್ಕೊಂಡು ಹೋಗಿರೋ ಆಡಿಯನ್ಸು ಬರ್ಬೇಕಾದ್ರೆ ಹತ್ಕೊಂಡ್ ಬರ್ತಾರೆ ಸಿನಿಮಾ ನೋಡ್ಕೊಂಡು. ಅಂದ್ರೆ ಆ ಸಿನಿಮಾದಲ್ಲಿ ಆಗಿರೋ ಇನ್ಸಿಡೆಂಟು, ಆ ಘಟನೆಗಳೆಲ್ಲ ನೆನ್ಸ್ಕೊಂಡು ಹತ್ಕೊಂಡು ಬರ್ತಾರೆ. ಹಿಂಗ ಆಗ್ಬಾರ್ದಾಗಿತ್ತು, ಈ ತರ ಆಗೋಯ್ತಾ ಅನ್ನೋ ಒಂದು ಕ್ವಶನ್ ಮಾರ್ಕು, ಒಂದು ಎಂಡಿಗೆ ಒಂದು ಆನ್ಸರು ಎಲ್ಲ ತಗೊಂಡ್ ಬರ್ತಾರ ಅವ್ರು. ಸರ್, ಈಗ ಟೀಸರ್ ನೋಡಿದ್ರೆ ನಮ್ಗಲ್ಲಿ ಶಿವಸ್ವಾಮಿ ಆಗಿರ್ಬೋದು ಅಥವಾ ನಿಮ್ಮ ಲುಕ್ಕು ಆಗಿರ್ಬೋದು, ಆ ಸ್ಟೋರಿ ಎಲ್ಲಾ ನೋಡಿದ್ರು ಕೂಡ ರೇಣುಕಾ ಸ್ವಾಮಿ ಟೀಸರ್ ನೋಡಿದ್ರೆ, ಬಟ್ ನೀವು ಸಿನಿಮಾ ನೋಡಿ ಅಂತ ಹೇಳ್ತೀರಾ 100% ಹೌದು. ಟೀಸರ್ ನೋಡಿದ್ರೆ ನಮ್ಗೆ ಹಂಗೆ ಕಾಣಿಸ್ತಾ ಇದೆ ಸರ್. ಎಲ್ಲೂ ಕೂಡ ಇದು ಆ ಸ್ಟೋರಿ ಅಲ್ಲ ಅಂತ ಅನಿಸ್ತಾ ಇಲ್ಲ ನಮ್ಗೆ, ಇದು ಮೇ ಬಿ ಅದೇ ಸ್ಟೋರಿ ಅಂತ ಅನಿಸ್ತಾ ಇದೆ. ಸೊ ಹೆಂಗೆ ನೀವು ಕ್ಲಾರಿಫಿಕೇಶನ್ ಕೊಡಿ, ಸಿನಿಮಾ ನೋಡಿ ಅಂತ ಬಿಟ್ಟು ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಬೇರೆ? ಇಲ್ಲ, ಅನ್ಸ್ಬೋದು. ಇವಾಗ ಫಸ್ಟ್ ಗ್ಲಾನ್ಸ್ ಅಲ್ಲಿ ನಮಗೂ ಹಂಗೆ ಅನಿಸ್ತಾ ಆಕ್ಚುಲಿ. ಆದ್ರೆ ಇಂಟರ್ನಲ್ ಯೋಚನೆ ಮಾಡಿದಾಗ ಅದಲ್ಲ ಅನ್ನೋ ಒಂದು ಫೀಲು ಬರುತ್ತೆ. ನೀವು ಅಂದ್ರೆ ಬೇರೆ ಕೇಸ್ಗಳನ್ನೆಲ್ಲ ನೋಡ್ಬೇಕು, ಅವಾಗ ನಿಮ್ಗೆ ಅದ್ರ ಬಗ್ಗೆ ಅರಿವಾಗುತ್ತೆ. ಅದರ್ವೈಸ್ ಆಲ್ಸೋ ನಾನು ಇವಾಗ ಹೇಳಿದೆ ಅಲ್ವಾ, ನನ್ನ ಬಗ್ಗೆ ಕೋಪ ಮಾಡ್ಕೊಂಡು ಥಿಯೇಟರ್ಗೆ ಹೋದವರು ಲಾಸ್ಟ್ ಅಲ್ಲಿ ಹತ್ಕೊಂಡ್ ಬರ್ತಾರೆ. ನಮ್ ಮೇಲೆ ಸಿನಿಮಾ ಟೀಮ್ ಮೇಲೆ ಒಂದು ಲವ್ ಇಟ್ಕೊಂಡ್ ಬರ್ತಾರೆ ಆಚೆಗೆ ಸಿನಿಮಾ ಥಿಯೇಟರ್ ಇಂದ. ಅದು ನಮ್ಗೆ ಸಿನಿಮಾ ಟೀಮ್ ಕಡೆಯಿಂದ ಗ್ಯಾರಂಟಿ. ಎಲ್ಲೋ ಒಂದ್ ಕಡೆ ನಂಗೆ ಇನ್ಫಾರ್ಮೇಶನ್ ಸಿಕ್ಕಿದ್ದು ಏನಪ್ಪಾ ಅಂತ ಹೇಳಿದ್ರೆ, ವಿಜಯಲಕ್ಷ್ಮಿ ಅವರಿಗೆ ಅವ್ರ ಮಗನ್ ಬಗ್ಗೆ ಏನಾದ್ರು ಇದೆಯಾ ಸಿನಿಮಾದಲ್ಲಿ ಅನ್ನೋ ಒಂದು ಬೇಸರ ಇತ್ತು, ಅದೊಂದು ಆತಂಕ ಇತ್ತು ಅಂತ ಒಂದು ಸುದ್ದಿ ಓಡಾಡ್ತು. ಅದ್ ನಿಜಾನ ಅಂತ ಹೇಳಿ? ಹೌದು, ನಿಜ. ಅದು ನಿಜ. ಆದ್ರೆ ನನ್ನ ಫೋನ್ ಅಲ್ಲೇ ಅದ್ರ ಬಗ್ಗೆ ಎಲ್ಲ ಕ್ಲಾರಿಟಿ ಕೊಟ್ಟೆ ನಾನು ಅವ್ರಿಗೆ. ಅದಕ್ಕೆ ನಾನು ಸಿನಿಮಾ ನೋಡಿ ಅಂತ ನಾನೇ ಹೇಳಿದೆ. ಇನ್ಫ್ಯಾಕ್ಟ್ ಅವ್ರು ಮಾತಾಡ್ತಾ ಇರ್ಬೇಕಾದ್ರೆ ನೀವು ಸಿನಿಮಾ ಏನೋ ತೋರಿಸಿಲ್ಲ ಅಂತ ಕೇಳಿದ್ರು, ನಾನು ಅದ್ರ ಬಗ್ಗೆ ಹಂಗೆ ಡಿನೈ ಮಾಡ್ಬೋದಾಗಿತ್ತು. ಬಟ್ ಸ್ಟಿಲ್ ನಾನು ಏನಂತ ಹೇಳಿದೆ, ಸಿನಿಮಾ ನಾವು ತೋರ್ಸಕ್ ರೆಡಿ ಇದೀವಿ, 1-2-3 ಡೇಸ್ ಟೈಮ್ ಕೊಡಿ. ಯಾಕಂದ್ರೆ ನಮ್ಗೆ ಆಲ್ರೆಡಿ UFO Cube ಎಲ್ಲ ಅಪ್ಲೋಡ್ ಆಗ್ಬಿಟ್ಟಿತ್ತು ಸಿನಿಮಾ. ನಾವು ಅರ್ಜೆಂಟ್ ಅಲ್ಲಿ ಏನ್ ಮಾಡಿದ್ವಿ, HD ಕ್ವಾಲಿಟಿ ಸಿನಿಮಾ ನಾವ್ ಎತ್ಕೊಂಡೇ ಇಲ್ಲ. ಅಂದ್ರೆ ಹೈಯರ್ ರೆಸೊಲ್ಯೂಷನ್ ಈ ನಾರ್ಮಲ್ ಥಿಯೇಟರ್ಸ್ ಎಲ್ಲ ಪ್ಲೇ ಆಗಲ್ಲ. ಆ ತರ ರೆಸೊಲ್ಯೂಷನ್ ನಾವು ತಗೊಂಡೋಗ್ಬಿಟ್ಟು ಅಪ್ಲೋಡ್ ಮಾಡ್ಬಿಟ್ಟಿದೀವಿ UFO Cube ಗೆ. ನಾನು HD ಕ್ವಾಲಿಟಿ ಆದ್ರೆ 2K ರೆಸೊಲ್ಯೂಷನ್ ದಾಗ್ಲೇ ಇದನ್ನ ಸಿನಿಮಾ ಎತ್ಕೊಂಡಿರಲ್ಲ. ಅಂದ್ರೆ 2 ಡೇಸ್ ಅಲ್ಲಿ ರೆಡಿ ಮಾಡ್ಬಿಟ್ಟು ಮತ್ತೆ ಎತ್ಕೊಂಡ್ಬಂದು ತೋರಿಸಿದ್ದವ್ರಿಗೆ 2-3 ಡೇಸ್ ಟೈಮ್ ಅಲ್ಲಿ. ನಿಮ್ ಪಾತ್ರ ಹೇಗಿರುತ್ತೆ? ಹೇಗ್ ನಮ್ಮನ್ನ ರಂಜಿಸ್ತೀರಾ, ಹೇಗ್ ನಮ್ಮನ್ನ ಕಾಡ್ತೀರಾ ಅಂತ ಹೇಳಿ? ನಿಮ್ ಪಾತ್ರದ ಹೆಸರೇನು? ನನ್ನ ಪಾತ್ರದ ಹೆಸರು ಶೀಲಾ ಅಂತ. ಒಂದು ಫ್ಯಾಷನ್ ಮಾಡೆಲ್ ಆಗಿರ್ತಾರೆ ಅವರು. ಬೋಲ್ಡ್ ಅಗೇನ್ ಸೇಮ್ ಇಲ್ಲ, ಫ್ಯಾಷನ್ ಮಾಡೆಲ್ ಆಗಿರ್ತಾರೆ ಮೇಡಮ್. ಓಕೆ, ಅವ್ರ ಮಾಡೆಲ್ ಹೆಸರು ರಿಲೇಟ್ ಮಾಡ್ಕೊಳ್ಳೇಬೇಡಿ.
ಸೊ ತುಂಬಾ ಸ್ಟ್ರಾಂಗ್ ಕ್ಯಾರೆಕ್ಟರ್, ಎಲ್ಲಾರ ಮನ್ಸಲ್ಲೂ ಉಳಿಯೋ ಅಂತ ಕ್ಯಾರೆಕ್ಟರ್. ನಾನು ಹಂಗೆ ಪರ್ಫಾರ್ಮ್ ಮಾಡಿದೀನಿ ಅಂತ ನಂಬಿದೀನಿ. ಆ ಸಿನಿಮಾ ಕಂಪ್ಲೀಟ್ ನೋಡಿದಾಗ ಎಲ್ಲಾರ ಮನ್ಸಲ್ಲೂ ಕುತ್ಕೊಳ್ಳುತ್ತೆ ಅಂತ ಕ್ಯಾರೆಕ್ಟರ್. ಈ ಸಿನಿಮಾದಲ್ಲಿ ಯಾರು ಹೀರೋ ಅಲ್ಲ, ಯಾರು ಹೀರೋಯಿನ್. ಹೌದು. ಇದು ಕತೆ ಹೀರೋಯಿನ್ ಎಲ್ಲ ಬರೀ ನಾವು ಆರ್ಟಿಸ್ಟ್ ಆಗಿ ಕೆಲಸ ಮಾಡಿದೀವಿ ಅಷ್ಟೇ. ಎಲ್ಲ ಪ್ರತಿಯೊಂದು ಕ್ಯಾರೆಕ್ಟರ್ ನಡ್ಕೊಂಡು ಹಂಗ ನೋಡ್ಕೊಂಡ್ರೆ ನನಗಿಂತನೂ ಮೇಜರ್ ಆಗಿ ತುಂಬಾ ಜನ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ. ಅಂದ್ರೆ ಫಸ್ಟ್ ಇಂದ ಲಾಸ್ಟ್ ವರ್ಗು ನಂದೇನೆ ಸೆಕೆಂಡ್ ಹಾಫ್ ಅಲ್ಲೇ ಬರೋದು. ಸೆಕೆಂಡ್ ಹಾಫ್ ಇಂಟರ್ವ್ಯೂ ಗಿಂತ ಒಂದು 1 ಸೀನ್ ಬರ್ಬೋದು. ಇವ್ರದ್ದು ಇಂಟರ್ವ್ಯೂ ಗಿಂತ ಮುಂಚೆ ಒಂದು 3-4 ಸೀನ್ ಬರುತ್ತೆ. ಅದಾದ್ಮೇಲೆ ಸೆಕೆಂಡ್ ಹಾಫ್ ಬರುತ್ತೆ. ಫುಲ್ಲು A to Z ವರ್ಗುನು ಬೇರೆ ಕ್ಯಾರೆಕ್ಟರ್ಗಳು ಜಾಸ್ತಿ ಪ್ಲೇ ಮಾಡಿದೆ. ಸಿನಿಮಾ ಯಾರು ಹೀರೋ ಯಾರು ಹೀರೋಯಿನ್ ಅನ್ನೋದಕ್ಕಿಂತ ಕ್ಯಾರೆಕ್ಟರ್ ಮೇಲೆ ಕತೆ ಇದ್ರಲ್ಲಿ ಹೀರೋ ಇಂಟ್ರೆಸ್ಟಿಂಗ್ ಆಗಿದೆ. ಒಂದ್ ಒಳ್ಳೆ ಎಲಿಮೆಂಟ್ಸ್ ಇದೆ. ಎಲಿಮೆಂಟ್ಸ್ ಅಂತ ಹೇಳ್ತಾ ಹೋದ್ರೆ ನಿಮ್ಗೆ ಇವಾಗ ರಾಮಾಯಣ ನಿಮ್ಗೆ ಆಲ್ರೆಡಿ ಕತೆ ಗೊತ್ತು, ಬಟ್ ಸ್ಟಿಲ್ ಎಷ್ಟೋ ಸತಿ ಮೂವಿ ಬಂತು, ಇವಾಗ್ಲೂ ಬರ್ತಾ ಇದೆ. ಅದು ಮತ್ತೆ ನೋಡ್ತಾ ಇರ್ತೀರಾ ನೀವು. ಎಷ್ಟೊಂದ್ ಸತಿ ಸೀರಿಯಲ್ ನೋಡಿದೀರಾ, ಎಷ್ಟೊಂದ್ ಮೂವಿಗಳು ನೋಡಿದೀರಾ, ಬಟ್ ಸ್ಟಿಲ್ ನೋಡ್ತೀರಾ. ಆತರ ಗೊತ್ತಿರೋ ಕಥೆಗಳ್ನೆ ಮತ್ತೆ ಮತ್ತೆ ಕೇಳಿದಾಗ ಅದೊಂದು ಕ್ಯೂರಿಯಾಸಿಟಿ ಹುಡುತ್ತೆ. ಇದು ಯಾವ ತರ ಮಾಡಿದ್ದಾರೆ, ಏನೋ ಇದ್ರಲ್ಲಿ ಯಾವ ತರ ಇವ್ರು ತೋರಿಸಿದ್ದಾರೆ ಅನ್ನೋ ಒಂದು ಕ್ಯೂರಿಯಾಸಿಟಿ ನಮ್ ಸಿನಿಮಾದಲ್ಲಿ ನಿಮ್ಗೆ ಕಾಣಿಸುತ್ತೆ. ಸರ್, ಈಗ ಥಿಯೇಟರ್ ಪ್ರಾಬ್ಲಮ್ ಏನಾದ್ರು ಆಗ್ತಾ ಇದೆಯಾ ನಿಮ್ಗೆ, ಹೇಗೆ ಅಂತ ಹೇಳಿ? ಯಾಕಂದ್ರೆ ಒಂದ್ ಸ್ವಲ್ಪ ಭಯ ಇರುತ್ತೆ. ಈಗ ಆಲ್ರೆಡಿ ನಿಮ್ ಬಗ್ಗೆ ಈ ತರ ನೆಗೆಟಿವ್ ಸ್ಪ್ರೆಡ್ ಆಗಿರೋದ್ರಿಂದ, ಇದು ದರ್ಶನ್ ಅವ್ರಿಗೆ ಸಂಬಂಧಪಟ್ಟಂತ ಸಿನಿಮಾ ಅಂತ ಸ್ಪ್ರೆಡ್ ಆಗಿದೆ, ಸ್ವಲ್ಪ ಎಲ್ರೂ ಗೊತ್ತಿದೆ. ಇಲ್ಲಿ ಕರ್ನಾಟಕದ ಎಲ್ಲಾ ಜನತೆಗೂ ಕೂಡ ಈ ಒಂದು ವಿಚಾರ ಗೊತ್ತಿದೆ. ಈಗ ಥಿಯೇಟರ್ ಕೊಡೋದಕ್ಕೆ ಥಿಯೇಟರ್ ಮಾಲೀಕರು ಸ್ವಲ್ಪ ಭಯ ಪಡ್ಬೋದು. ಯಾಕಂತ ಹೇಳಿದ್ರೆ ಏನಾಗುತ್ತೋ, ಎಲ್ಲಿ ದರ್ಶನ್ ಅವರ ಅಭಿಮಾನಿಗಳು ಬಂದ್ಬಿಡ್ತಾರೋ, ಏನ್ ಮಾಡ್ಬಿಡ್ತಾರೋ, ಈ ತರದೆಲ್ಲ ಒಂದು ಭಯ ಇರುತ್ತೆ. 100% ಥಿಯೇಟರ್ ಓನರ್ಗಳಿಗೆ ಭಯ ಇರುತ್ತೆ. ಸೊ ನೀವು ಅದಕ್ಕೊಂದು ಕ್ಲಾರಿಫಿಕೇಶನ್ ಕೊಟ್ಬಿಡಿ, ಆ ತರ ಏನು ಇಲ್ಲ ಅನ್ನೋ ತರ ಹೇಳೋದಾದ್ರೆ. ಅಂಡ್ ನಿಮಗೆ ಏನಾದ್ರು ಸಮಸ್ಯೆ ಆಗಿದೆಯಾ ಥಿಯೇಟರ್ ಕೊಡೋದಕ್ಕೆ ಸಂಬಂಧಪಟ್ಟಂತೆ? ಕೆಲವೊಂದ್ ಕಡೆ ಆಗಿದೆ, ಕೆಲವೊಂದ್ ಕಡೆ ಕೇಳಿದಾರೆ. ಇದು ಅದೇ ಸಿನಿಮಾ ಅಲ್ವಾ, ಇದು ಅವ್ರ ಫ್ಯಾಮಿಲಿಗೆಲ್ಲ ಇಷ್ಟ ಇಲ್ಲ, ಇದ್ರ ಬಗ್ಗೆ ಕೋರ್ಟಲ್ಲೆಲ್ಲ ಕೇಸಲ್ಲೆಲ್ಲ ನಡೀತಾ ಇದೆ, ಈ ತರದ್ದೆಲ್ಲ ಪ್ರಾಬ್ಲಮ್ಸ್. ನಾವು ಥಿಯೇಟರ್ ಕೊಟ್ಬಿಟ್ರೆ ನಾಳೆ ದಿವಸ ಅವ್ರ ಅಭಿಮಾನಿಗಳು ಬಂದ್ಬಿಟ್ಟು ಏನಾದ್ರು ಗಲಾಟೆ ಮಾಡಿದ್ರೆ ಹಂಗೆ ಹಂಗೆ ಅಂತ ಎಲ್ಲ ನಾನು ಅವ್ರಿಗೆಲ್ಲ ಕ್ಲಾರಿಟಿನೂ ಕೊಟ್ಟಿದೀವಿ ಫೋನಲ್ಲಿ ಆಲ್ರೆಡಿ. ಇಲ್ಲ ಆ ತರದ್ದೆಲ್ಲ ಏನಿಲ್ಲ. ಆಲ್ರೆಡಿ ಕಾಂಪ್ರಮೈಸ್ ಆಗಿದ್ದೀವಿ, ಕೂತ್ಕೊಂಡು ಮಾತಾಡಿ ಅವರು ಒಪ್ಕೊಂಡಿದ್ದಾರೆ. ಸಿನಿಮಾ ಒಳ್ಳೇದಾಗ್ಲಿ ನಿಮ್ಗೆ ಅಂತ ವಿಶ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆಕ್ಚುಲಿ ಅವರು ಮೊನ್ನೆ ಒಬ್ರು ರಿಪೋರ್ಟರ್ಗೆ ಅವ್ರು ಫೋನ್ ಮಾಡಿದಾಗ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾವು ಒಪ್ಕೊಂಡಿರೋದು ನಿಜ ಅಂತ ಹೇಳ್ಬಿಟ್ಟು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನ್ ತೊಂದ್ರೆ ಏನಾಗಲ್ಲ. ಆಮೇಲೆ ಇನ್ನೊಂದು ನಾನು ಅವಾಗ್ಲೇ ಮತ್ತೆ ಹೇಳಿದ್ನಲ್ಲ, ದರ್ಶನ್ ಅವ್ರ ಅಭಿಮಾನಿಗಳು ಕೂಡ ಸಿನಿಮಾಗ್ ಬಂದು ಸಿನಿಮಾ ನೋಡಿ ಹೊರ ಹೋಗುವಂತ ಸಂದರ್ಭದಲ್ಲಿ ಇವನ್ ಅವರು ಕೂಡ ಭಾವುಕರಾಗಿ ಒಂದು ಹ್ಯಾಂಗ್ ಓವರ್ ಮೂಲಕ ಹೊರಗಡೆ ಹೋಗ್ತಾರೆ. 100% ಆ ತರ ಸಿನಿಮಾ. ಇಲ್ಲಿ ದರ್ಶನ್ ಅವರಿಗೆ ಸಂಬಂಧಪಟ್ಟಂತೆ ಯಾವುದೇ ನೆಗೆಟಿವಿಟಿ ಇಲ್ಲ ಅಲ್ಲ. ನೀವ್ ಯಾಕೆ ಅಲ್ಲಿಗೆ ಹೋಗ್ತೀರಾ ಮತ್ತೆ ಅಲ್ವಾ? ಸಂಬಂಧಪಟ್ಟ ಸಿನಿಮಾ ಅಲ್ಲ ಅಂತ ಹೇಳ್ತಾ ಇದ್ದೀರಾ? ನಾನು ಅದನ್ನೇನು ಹೇಳಲ್ಲ. ಥಿಯೇಟರ್ ಅಲ್ಲಿ ನೋಡಿ, ಥಿಯೇಟರ್ ಅಲ್ಲಿ ನೋಡಿದಾಗ ನಿಮ್ಗೆ ಆನ್ಸರ್ ಸಿಗುತ್ತೆ. ಇದು ಮಾತ್ರ ಗ್ಯಾರಂಟಿ, ನಿಮ್ಗೆ ಏನು ಭಾವುಕರಾಗಿ ಹೋಗ್ತೀರಾ ಅಂತ ಹೇಳಿದ್ರಲ್ಲ, ಅದು ಮಾತ್ರ ಗ್ಯಾರಂಟಿ. ಹಿಂಗಾಗಿದ್ಯಾ ಅನ್ನೋ ಒಂದು ಕ್ವಶನ್ ಮಾರ್ಕ್ ಬರೋದು ತಲೆಯಲ್ಲಿ ಗ್ಯಾರಂಟಿ. ಎಸ್, ನಿಮ್ಮ ಡೈರೆಕ್ಟರ್ ಬಗ್ಗೆ, ನಿಮ್ಮ ಹೀರೋ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತೇಳಿ? ಬಾಸ್ ಬಗ್ಗೆ ಅವ್ರ ಬಗ್ಗೆ ತುಂಬ ಸ್ವೀಟ್, ಇಬ್ರು ಅಷ್ಟೇ ಕಾಮಾಗಿರ್ತಾ ಇದ್ರು ಸೆಟ್ಟಲ್ಲೂ ಅಷ್ಟೇ. ಎಸ್ಪೆಷಲಿ ತನುಷ್ ತುಂಬ ನಾಲೆಜಬಲ್ ಪರ್ಸನ್. ಅವರು ಚೆನ್ನಾಗಿ ಕೇರ್ ಮಾಡ್ತಾ ಇದ್ರು ಎಲ್ಲಾರನ್ನೂ, ಎಲ್ಲ ಆರ್ಟಿಸ್ಟ್ಗಳನ್ನು. ಲವ ಸರ್ ಸ್ವಲ್ಪ ಸಡನ್ ಆಗಿ ಟೆನ್ಷನ್ ಆಗ್ಬಿಡ್ತಾ ಇದ್ರು, ಬಟ್ ಅವರು ಅಷ್ಟೇ ಒಂಥರ ಕ್ಯೂಟ್ ಪಾಂಡ ತರ ಅವರು. ಒಳ್ಳೆ ಎಕ್ಸ್ಪೀರಿಯನ್ಸ್ ನನಗೆ, ಹೊಸ ಟೀಮ್, ಬಿಕಾಸ್ ಮುಂಚೆ ನನಗೆ ಗೊತ್ತಿರಲಿಲ್ಲ. ಸೊ ಖುಷಿ ಆಗತ್ತೆ ಒಳ್ಳೆ ಪರ್ಸನಾಲಿಟೀಸ್ ಜೊತೆ ಕೆಲಸ ಮಾಡೋದಕ್ಕೆ. ವಂದಿತಾ ಗೌಡ ಯಾರು, ಯಾಕೆ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟರು, ಯಾಕೆ ಸಿನಿಮಾಗಳು? ಯಾಕಂದ್ರೆ ಆಗ ಈ ಒಂದು 2026 ನಿಮ್ಗೆ ಒಂಥರ ಒಳ್ಳೆಯ ವರ್ಷ ಅಂತಾನೆ ಹೇಳಬಹುದು. ಈಗ ಇತ್ತೀಚೆಗೆ ರಿಲೀಸ್ ಅಂತ ಹಾಡು ಕೂಡ ಹಿಟ್ ಕೊಟ್ರಿ. ನಿಮ್ಮ ಬಗ್ಗೆ ಪರಿಚಯ ಮಾಡ್ಕೊಡೋದಾದ್ರೆ? ನನ್ನ ಒರಿಜಿನಲ್ ಹೆಸರು ಬಂದು ಮೋನಿಕಾ ಅಂತ. ಈಗ ಲಕ್ಷ್ಮೀಪುತ್ರದ ಮೂಲಕ ನನ್ನ ಹೆಸರು ಚೇಂಜ್ ಮಾಡ್ಕೊಂಡೆ, ವಂದಿತಾ ಅಂತ. ನಾನು ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡಿ ಅದಾದ್ಮೇಲೆ ಆಪರ್ಚುನಿಟಿ ಸಿಗ್ತಾ ಆದ್ಮೇಲೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸಿನಿಮಾ ರಂಗದಲ್ಲೇನೆ. ನನಗೆ ಡಾನ್ಸ್ ತುಂಬಾ ಪ್ಯಾಷನ್ ಇತ್ತು, ಜೊತೆಗೆ ಆಕ್ಟಿಂಗ್ ಅಷ್ಟೊಂದು ಇರ್ಲಿಲ್ಲ, ಬರ್ಬೇಕು ಅನ್ನೋ ತರ ಸಿನಿಮಾಗ್ ಬರ್ಬೇಕು ಅಂತ. ಬಟ್ ಅವಕಾಶ ಸಿಕ್ಕಿರೋದನ್ನ ನಾನು ಉಪಯೋಗಿಸ್ಕೊಂತಾ ಇದ್ದೀನಿ ಅಷ್ಟೇ. ಎಸ್ ಸರ್, 15 ನಿಮಿಷಗಳ ಕಾಲ ನೀವು ವಿಜಯಲಕ್ಷ್ಮಿ ಅವ್ರ ಹತ್ರ ಮಾತಾಡ್ತೀರಾ. 15 ನಿಮಿಷಗಳ ಮಾತುಕತೆ, ಅದರಲ್ಲಿ ಒಳ್ಳೊಳ್ಳೆ ಅಂಶಗಳಿದ್ರೆ ಶೇರ್ ಮಾಡ್ಕೊಳ್ಳೋದಾದ್ರೆ?
ನಾನ್ ಜಾಸ್ತಿ ಇದ್ ಮಾಡಕ್ ಹೋಗಿಲ್ಲ, ಮೇಡಮೇ ಜಾಸ್ತಿ ಮಾತಾಡಿದ್ರು. ಅದೇ ಅವರು A to Z ಸ್ಟೋರಿ ಹೇಳಿದ್ರು. ಸ್ಟಾರ್ಟಿಂಗ್ ಇಂದ ನಾವು ಅಲ್ಲಿ ಹೋಗಿದ್ದು ಸೈನ್ ಹಾಕ್ಸ್ಕೊಂಡ್ ಬರೋದಕ್ಕೆ ಹೋಗಿದ್ದು, ಆಮೇಲೆ ದರ್ಶನ್ ಸರ್ ಏನ್ ಹೇಳಿದ್ರು, ಆಮೇಲೆ ನಮ್ ಬಗ್ಗೆ ಅಂದ್ರೆ ವಿನೀಶ್ ಅವ್ರ ಬಗ್ಗೆ ಏನಾದ್ರು ಇದೆಯಾ, ಇಲ್ಲ ಕೆಲವೊಂದು ಕ್ಲಾರಿಟಿ ಅವರು ತಗೊಂಡ್ರು. ನಾನು ಅದಕ್ಕೆ ಸಿನಿಮಾ ನೋಡಿ ಅಂತ ಹೇಳಿದ್ರು. ಸಿನಿಮಾ ನೋಡಿದ್ರೆ ಕ್ಲಾರಿಟಿ ಸಿಕ್ಬಿಡುತ್ತೆ, ನೀವು ಸಿನಿಮಾ ನೋಡಾದ್ಮೇಲೆ ಕ್ಲಾರಿಫಿಕೇಶನ್ ಬನ್ನಿ ಅಂತ ಹೇಳ್ಬಿಟ್ಟು ಸಿನಿಮಾ ತೋರಿಸ್ತಾರೆ. ತುಂಬಾ ಅದೇ ಮಾತುಕತೆ ಆಯ್ತು. ಮತ್ತೆ ವಿಶಸ್ ಚೆನ್ನಾಗ್ ಮಾಡಿದ್ರು ಅವರು. ನನಗೆ ಗೊತ್ತಾಯ್ತು ನೀವು ತುಂಬಾ ಕಮಿಟ್ಮೆಂಟ್ ಅಲ್ಲಿ ಇದೆಲ್ಲ ಮಾಡ್ತಾ ಇದ್ದೀರಾ ಸಿನಿಮಾಗಳು ಅಂತ. ನಿಮ್ಗೂ ಒಳ್ಳೇದಾಗ್ಲಿ. ಸಿನಿಮಾ ನಾನ್ ಕ್ಷಮಿಸಲ್ಲ, ಆದ್ರೆ ದರ್ಶನ್ ಕ್ಷಮಿಸಿದ್ದಾರೆ ಅಂತ ಅಲ್ಲ, ಒಂದ್ ಮಾತು ಹೇಳಿದ್ರು, ಆಮೇಲೆ ನಾ ಮಾತಲ್ಲಿ ಕನ್ವೆ ಆದ್ರು ಅವ್ರನ್ನು. ನನಗಿನ್ನೂ ಕೋಪ ಇದೆ, ಕ್ಷಮಿಸಲ್ಲ ಅನ್ನೋದಕ್ಕಿಂತ ವರ್ಡ್, ನನಗಿನ್ನೂ ಕೋಪ ಇದೆ ನಿಮ್ ಮೇಲೆ. ಬಟ್ ಸ್ಟಿಲ್ ದರ್ಶನ್ ಅವ್ರಿಗೆ ಯಾವ್ದೇ ರೀತಿ ಕೋಪ ಯಾವ್ದು ಏನು ಇಲ್ಲ. ಅವರು ಮಾಡ್ಲಿ ಸಿನಿಮಾನ. ಕನ್ನಡ ಸಿನಿಮಾ ಇಂಡಸ್ಟ್ರಿ ಡ್ರೌನ್ ಆಗ್ತಾ ಇದೆ ಸಿನಿಮಾ ತುಂಬಾ. ಇದೇ ತರ ನಾವೇ ಇಂಡಸ್ಟ್ರಿಯಲ್ಲಿ ಇದ್ಕೊಂಡು ನಾವೇ ಒಬ್ರಿಗೆ ಮಾಡೋದು ಬೇಡ. ಬೆಳಿಲಿ ಕನ್ನಡ ಸಿನಿಮಾ ಇಂಡಸ್ಟ್ರಿ ಅಂತ ಒಳಗಿಂದನೇ ಆಶೀರ್ವಾದ ಮಾಡಿದ್ದಾರೆ, ಆರೈಕೆ ಮಾಡಿದ್ದಾರೆ, ನಮ್ಗೆ ಹರಿಸಿದ್ದಾರೆ. ಖುಷಿ ಆಗುತ್ತೆ. ಎಷ್ಟ್ ಕಷ್ಟ ಸರ್, ಪ್ರೊಡ್ಯೂಸರು ನೀವೇ, ಹೀರೋನು ನೀವೇ, ಎಲ್ಲ ಬ್ಯಾಲೆನ್ಸ್ ಮಾಡಿದ್ ಹೆಂಗೆ ಅಂತ ಹೇಳಿ ನೀವು? ಅಂದ್ರೆ ಹಿಂದೆನೂ ಮಾಡ್ಕೊಂಡ್ ಬಂದಿದ್ರಿ, ಬಟ್ ಈ ಸಿನಿಮಾ ಅಂತ ಬಂದಾಗ ಒಂಥರ ನಿಮ್ಗೆ ಯಾವತ್ತು ಸ್ಪೆಷಲ್ ಆಗಿ ಉಳಿಯುವಂತ ಸಿನಿಮಾ. ಸೊ ಹೇಗ್ ಬ್ಯಾಲೆನ್ಸ್ ಮಾಡಿದ್ರಿ? ಆಕ್ಚುಲಿ ಸಿನಿಮಾ ಪ್ರೊಡ್ಯೂಸರ್ ಬೇರೆ ಇದ್ದಿದ್ದು ಸ್ಟಾರ್ಟ್ ಮಾಡಿದಾಗ, ಅದು ಇದನ್ನ ಸ್ವಲ್ಪ ಟ್ವಿಸ್ಟ್ ಟರ್ನ್ ತಗೊಂಡಾಗ ಬಿಟ್ಬಿಟ್ರು. ಬಿಟ್ಟಾದ್ಮೇಲೆ ಇವಾಗ ನನ್ನ ಇದಕ್ ಬಂತದು, ನಾನೇ ಮಾಡ್ತೀನಿ, ನಾನೇ ಮುಗಿಸ್ತೀನಿ ಅಂತ ಹೇಳ್ಬಿಟ್ಟು ಆಮೇಲೆ ಮುಗಿಸಿದ್ದಿನ. ಕೋರ್ಟು ಕೇಸು ಅಂತ ಬಂದಾಗ 100% ನನಗೆ ಗೊತ್ತಿಲ್ಲ, ಅದ್ ದೇವ್ರ ಶಕ್ತಿ ಕೊಟ್ಟಿದೆ ಅಷ್ಟೇ ನಮ್ಗೆ. ನಾವಿಲ್ಲ ಅಂತ ಹೇಳಿದ್ರೆ ಆಗ್ತಾನೆ ಇರ್ಲಿಲ್ಲ ಬಿಡಿ. ಏನ್ ಮೇಡಮ್ ಅಷ್ಟು ಡೈಲಿ ಕೇಸು, ಡೈಲಿ ಸೀನಿಯರ್ ಕೌನ್ಸಿಲ್ ಕರ್ಕೊಂಡ್ ಬರ್ಬೇಕು ಕೋರ್ಟಿಗೆ ಅಂದ್ರೆ ಭಾರಿ ಕಷ್ಟ ಮೇಡಮ್. ಅದು ನೀವೇನೋ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಗೊತ್ತಾಗೋಗ್ಬಿಡುತ್ತೆ. ಅವ್ರು ಸಖತ್ ಬಿಸಿ ಇರ್ತಾರೆ, ಅವ್ರು ತುಂಬಾ ಕೇಸ್ಗಳಿರುತ್ತೆ. ಆದ್ರೆ ನಮ್ದೊಂದು ಸಣ್ಣ ಕೇಸು 100,000 ಕೋಟಿದು 1,000 ಕೋಟಿ ಕೇಸ್ಗಳು ಇರುತ್ತೆ. ಅದ್ರ ಜೊತೆ ನಮ್ದು ಒಂದು ಪುಟ್ ಕೇಸ್ ಅವ್ರಿಗೆ. ಬಟ್ ಸ್ಟಿಲ್ ಆ ಪುಟ್ ಕೇಸನ್ನ ಯಾವ ತರ ತಗೊಂಡ್ರು ಅಂದ್ರೆ ಅವರು ತುಂಬಾ ಸೀರಿಯಸ್ ಆಗಿ ತಗೊಂಡು ಮಾಡಿದ್ರು. ಅದು ನನಗೆ ಒಂಥರ ನನಗೆ ಶಾಕ್ ಆಗುತ್ತೆ. ಈ ತರ ಇಷ್ಟು ಫಾಸ್ಟ್ ಆಗಿ ಹಿಂಗೆ ಇಷ್ಟೊಂದು, ನನಗೆ ಎಷ್ಟೊಂದ್ ಜನ ಹೇಳೋರು 2 ವರ್ಷ ಗ್ಯಾರಂಟಿ ಗುರು, 2 ವರ್ಷ ಸಿನಿಮಾ ಸ್ಟಕ್ ಆಯ್ತು ಬಿಡು ನಿಂದು ಅಂತ ಎಷ್ಟೊಂದ್ ಜನ ಹೇಳಿದ್ರು. 2 ತಿಂಗಳಲ್ಲಿ ಮುಗಿಸ್ತು, 3 ತಿಂಗಳು ಆದ್ರೆ 1 ತಿಂಗಳು ರಜಾ. ನಿಮ್ ಡೈರೆಕ್ಟರ್ ಬಗ್ಗೆ ಹೇಳಿ ಸರ್. ಒಂದ್ ಕಡೆ ಅವ್ರ ಲಾಯರ್ ಕೂಡ ಹೌದು. ಅವ್ರು ಲಾಯರ್ ಆಗಿರೋದಕ್ಕೂ ನಮ್ಗೆ ಅಡ್ವಾಂಟೇಜ್ ಮೇಡಮ್. ಅವ್ರು ಲಾಯರ್ ಆಗಿರೋದಕ್ಕೆ ಅವರೇ ರೆಫರ್ ಮಾಡಿದ್ದು ವಿವೇಕ್ ಸುಬ್ಬಾರೆಡ್ಡಿ ಸರ್ ಹತ್ರ ಹೋಗ್ಬಿಡೋಣ ಅಂತ. ಅಲ್ಲಿಗೆ ಹೋಗಿ ಆಮೇಲೆ ಇವರು ಅವ್ರು ಸೇಮ್ ಅಸೋಸಿಯೇಟ್ ಅಂದ್ರೆ ಸೇಮ್ ಇದಲ್ವಾ, ಲಾಯರ್ ಅಲ್ವಾ, ಅಡ್ವೊಕೇಟ್ ಅಲ್ವಾ. ಅವರು ಹೇಳ್ತಾ ಇದ್ರು, ಲವ ನೀನು ಅಡ್ವೊಕೇಟ್ ಆಗಿದ್ಯಾ, ಮಾಡ್ತೀನಿ, ನಿನ್ ತಲೆ ಕೆಡ್ಸ್ಕೊಂಬಿಡ, ನಾವ್ ಮಾಡೋಣ ಕೇಸು, 100% ನಮ್ದೇ ಆಗುತ್ತೆ ಕೇಸು, ಹಂಗೆ ಹೆಂಗೆ ಅಂತ ಹೇಳ್ತಾ ಇದ್ರು. ನಾನು ಮತ್ತೆ ನನ್ಗೆ ಇಲ್ಲಿ ಯಾರ ಮೇಲೂ ಕಾಂಪಿಟೇಷನ್ ಮಾಡ್ಬೇಕು ಅಥವಾ ನಾನು ಬಲಿಷ್ಠ ಅಂತ ತೋರ್ಸ್ಕೊಬೇಕು ಆ ತರದ್ದೆಲ್ಲ ಏನಿಲ್ಲ. ಸಿನಿಮಾ ಆಚೆ ಬರ್ಬೇಕಷ್ಟೇ ಮೇಡಮ್. ನಾನು ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ ಹೇಳಿದೆ, ಇಲ್ಲಿ ಯಾರ್ ಗೆದ್ರು ಯಾರ್ ಸೋತ್ರು ಅನ್ನೋದು ಇಂಪಾರ್ಟೆಂಟ್ ಅಲ್ವೇ ಅಲ್ಲ. ಸಿನಿಮಾ ಗೆಲ್ತಾ ಸೋಲ್ತಾ ಅದು ಇಂಪಾರ್ಟೆಂಟ್. ಸಿನಿಮಾ ನಾವು ಜನಕ್ಕೆ ರೀಚ್ ಮಾಡ್ತಾ ಇದೀವಾ ಇಲ್ವಾ ಅನ್ನೋದೇ ಇಂಪಾರ್ಟೆಂಟ್. ನಾವು ಎಂಡ್ ಆಫ್ ದ ಡೇ ಎಲ್ಲರೂ ಸ್ಟ್ರಗಲ್ ಮಾಡೋದು. ಇಡೀ ಇಂಡಸ್ಟ್ರಿನಲ್ಲಿ ಇವತ್ತು ವಾರಕ್ಕೆ 2 ಸಿನಿಮಾ 3 ಸಿನಿಮಾ ಬರ್ತಿದೆ. ಎಲ್ಲಾರು ಸ್ಟ್ರಗಲ್ ಮಾಡೋದು ಒಂದೇ ವಿಷಯಕ್ಕೆ, ಸಿನಿಮಾ ನಾವು ಜನಗಳನ್ನ ರೀಚ್ ಮಾಡಿಸ್ಬೇಕು, ಅವ್ರನ್ನ ಕರ್ಕೊಂಡ್ಬಂದು ಥಿಯೇಟರ್ ಕುಂಡಿಸ್ಬೇಕು. ನಾವು ಮಾಡಿರೋಂತ ಸಿನಿಮಾ ಎಲ್ಲಾರು ನೋಡ್ಬಿಟ್ಟು ಆ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಅನ್ನೋದು ಏನಿದೆ ಅದನ್ನ ಗ್ರಾಪ್ ಮಾಡ್ಬೇಕು ಅನ್ನೋದೇ ಎಲ್ಲಾರು ಮನಸ್ಸಲ್ಲಿರೋ ಇಂಟೆನ್ಷನ್. ಅದನ್ನ ನಾವು ಮಾಡ್ಬೇಕಷ್ಟೇ. ನಾವಲ್ಲಿ ಕೋರ್ಟಲ್ಲಿ ಕಚೇರಿ ಇದ್ರಲ್ಲೆಲ್ಲ ಕುತ್ಕೊಂಡು ಫೈಟ್ ಮಾಡ್ಕೊಂಡು ಅದು ನೆಸೆಸಿಟಿ ಇಲ್ಲ ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಆಲ್ರೆಡಿ ತುಂಬಾ ಕಷ್ಟದಲ್ಲಿದೆಯಲ್ಲ ಮೇಡಮ್ ಇಂಡಸ್ಟ್ರಿ. ಯಾವ ಸಿನಿಮಾಗಳು ಹೋಗ್ತಿದೆ ಹಂಗೆಲ್ಲ ನೋಡ್ಕೊಂತ ಹೋಗ್ಬಿಟ್ರೆ ನೀವು, ನಾನು ಮೊನ್ನೆ ಅದೇ ಕುತ್ಕೊಂಡು ಮಾತಾಡ್ತಾ ಇದ್ವಿ ನಾವು. ಇವಾಗ ನಾನು ಹಂಗ್ ಕಂಪೇರ್ ಮಾಡಬಾರ್ದು. ಆಸ್ ಎನ್ ಆರ್ಟಿಸ್ಟ್ ಎವ್ರಿ ಲ್ಯಾಂಗ್ವೇಜ್ ಸಿನಿಮಾ ಇಸ್ ಸೇಮ್ ಫಾರ್ ಅನ್ ಆರ್ಟಿಸ್ಟ್. ಬಟ್ ಸ್ಟಿಲ್ ನಾವೊಬ್ಬ ಬೇರೆ ಸಿನಿಮಾ ಅಂದ್ರೆ ಬೇರೆ ಅದರ್ ಲ್ಯಾಂಗ್ವೇಜ್ ಯಾವ್ದಾದ್ರು ಸಿನಿಮಾ ಇಲ್ಲಿಗೆ ಬಂದಾಗ ನಂಬಲ್ಲ ಮೇಡಮ್, ಸತ್ಯವಾಗ್ಲೂ ಹೇಳ್ತಾ ಇದೀನಿ, ಅದು ಮಾಡೋ ಬಿಸ್ನೆಸ್ ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಳ್ಳೊಳ್ಳೆ ಸಿನಿಮಾ ಇರೋ ಸಿನಿಮಾಗಳು ಮಾಡ್ತಾ ಇಲ್ಲ ಬಿಸ್ನೆಸ್. ಅಷ್ಟು ಬಿಸ್ನೆಸ್ ಮಾಡ್ತಾ, ಅದ್ರ 0.5% ಮಾಡ್ತಾ ಇಲ್ಲ, 50%. ಬೇರೆ ಸ್ಟೇಟ್ ದೊಡ್ಡ ಹೀರೋಗಳು ಸಿನಿಮಾಗಳು ಇಲ್ಲಿ ಬಂದಾಗ
ಸಣ್ಣ ಹೀರೋಗಳು ಮೇಡಮ್, ಒಂದು ಮಿಡ್ ರೇಂಜ್ ಹೀರೋಗಳು ತಮಿಳು ತೆಲುಗು ಆ ಸಿನಿಮಾಗಳೆಲ್ಲ ಇಲ್ಲಿ ಬಂದು ಬಿಸ್ನೆಸ್ ಮಾಡೋಷ್ಟು ನಮ್ಮ ಕನ್ನಡ ಸಿನಿಮಾ ನಮ್ಮ ನಾಡಲ್ಲಿ, ನಮ್ಮ ಕನ್ನಡಿಗರ ಏರಿಯಾದಲ್ಲಿ, ನಮ್ಮ ಸ್ಟೇಟ್ ಅಲ್ಲಿ ನಮ್ಮದು ಬಿಸ್ನೆಸ್ ಆಗ್ತಾ ಇಲ್ಲ. ನಾವ್ ಎಲ್ಲೂ ಹೋಗಕ್ ಆಗ್ತಾ ಇಲ್ಲ. ನಾವು ತಮಿಳ್ನಾಡಲ್ಲಿ ಹೋಗಿ ರಿಲೀಸ್ ಮಾಡಕ್ ಆಗಲ್ಲ, ನಾವು ಮಹಾರಾಷ್ಟ್ರದಲ್ಲಿ ಹೋಗಿ ರಿಲೀಸ್ ಮಾಡಕ್ ಆಗಲ್ಲ, ಕೇರಳದಲ್ಲಿ ಹೋಗಿ ರಿಲೀಸ್ ಮಾಡಕ್ ಎಲ್ಲೂ ಮಾಡಕ್ ಆಗಲ್ಲ. ನಾವ್ ಬರೀ ಮಾಡಕ್ ಆಗೋದು ಒಂದೇ ಕಡೆ. ಇವಾಗ ಕರ್ನಾಟಕದಲ್ಲಿ ಮಾತ್ರ ಮಾಡಕ್ ಆಗೋದು. ಕರ್ನಾಟಕದಲ್ಲೂ ಮಾಡ್ಬಿಟ್ಟು ನಮಗೆ ಬಿಸ್ನೆಸ್ ಆಗ್ತಾ ಇಲ್ಲ. ಏನಕ್ಕೆ? ನಾನು ಎಲ್ಲಾರು ಕೇಳ್ತಾರೆ, ಏನಕ್ಕಪ್ಪ ನೀವು ಹಂಗ್ ಮಾಡಲ್ಲ, ಸಿನಿಮಾ ಹಿಂಗ್ ಮಾಡಲ್ಲ. ಆಯ್ತಪ್ಪ, ಮಾಡ್ತೀವಿ, 40 ಕೋಟಿ 50 ಕೋಟಿ ಮಾಡ್ಬಿಡೋಣ ಸಿನಿಮಾ, ಆಯ್ತು. ಎಲ್ಲ ಒಂದು 10 ಸಿನಿಮಾ ಅಂತ ಹೇಳಾದ್ಮೇಲೆ 10ರಲ್ಲಿ ಒಂದು 4 ಹೋಗೇ ಹೋಗ್ತಾವ, ಅದೇನು ಮಾಡಕ್ ಆಗಲ್ಲ. 40-50 ಕೋಟಿ ಕೊಟ್ಟು ಮಾಡ್ಬಿಡೋಣ ಸಿನಿಮಾ. ಮಾಡಾದ್ಮೇಲೆ ರಿಟರ್ನ್ ಏನಪ್ಪಾ, ಏನ್ ಗ್ಯಾರಂಟಿ ನಮ್ ಸಿನಿಮಾ ನೋಡ್ತಾರೆ ಅನ್ನೋದು? ನಮ್ಗಿರೋದೇ ಇಷ್ಟೇ ಪುಟ್ಟು ಏರಿಯಾ ಕರ್ನಾಟಕ. ಕರ್ನಾಟಕದಲ್ಲಿ ಎಷ್ಟು ಥಿಯೇಟರ್ ಇದೆ? ಒಂದ್ 400-450 ಥಿಯೇಟರ್ ಇರ್ಬೋದಾ? ಅಷ್ಟೇ. ಆ ಥಿಯೇಟರ್ ಅಲ್ಲಿ ಹೆಂಗಪ್ಪ 40-50 ಕೋಟಿ ಎತ್ಬಿಡ್ತೀಯ ದುಡ್ಡು ನೀನು? ಆಗಲ್ಲ. ಅವ್ರು ಹಾಕ್ತಾರೆ 100-150 ಕೋಟಿ ಹಾಕ್ತಾರೆ, ಇಡೀ ಇಂಡಿಯಾ ರಿಲೀಸ್ ಮಾಡ್ತಾರೆ. ಹೋಗುತ್ತೆ ಸಿನಿಮಾಗಳು, ಗ್ಯಾರಂಟಿ ಇದೆ. ಅಲ್ಲೂ ಸಣ್ಣ ಸಿನಿಮಾಗಳು ಬರುತ್ತೆ, ಬರಲ್ಲ ಅಂತ ಏನಿಲ್ಲ. ಅಲ್ಲೂ ಸಣ್ಣ ಸಿನಿಮಾಗಳು ಬರುತ್ತೆ, ದೊಡ್ಡ ಸಿನಿಮಾಗಳು ಬರುತ್ತೆ. ಆದ್ರೆ ಯಾವ ಮಟ್ಟಕ್ಕೆ ಯಾವ ಸಿನಿಮಾ ತಗೊಳ್ತಾರೆ ಅನ್ನೋದೇ ಇಂಪಾರ್ಟೆಂಟ್. ಇಲ್ಲೂ ದೊಡ್ಡ ಸಿನಿಮಾ ಬರುತ್ತೆ ಮೇಡಮ್. ಎಲ್ಲಿ ಮೇಡಮ್ ರಿಲೀಸ್ ಆಗ್ಬಿಟ್ಟು ದೊಡ್ಡ ಮಟ್ಟಕ್ಕೆ ಹೋಗಿದೆ? 2 ಸಿನಿಮಾ ಬಿಟ್ಟು ಮೇಡಮ್, KGF ಆಮೇಲೆ ಕಾಂತಾರ ಬಿಟ್ಟು ಯಾವ್ದು ಮೇಡಮ್ ಸೂಪರ್ ಡೂಪರ್ ಆಗಿದೆ? ಆಗಲ್ಲ, ಕಷ್ಟ ಇದೆ ಮೇಡಮ್. ಇಲ್ಲಿ ಫಸ್ಟ್ ನಮ್ಮವರು ನಮಗ್ ಸಪೋರ್ಟ್ ಮಾಡ್ಬೇಕು. ಇಲ್ಲಿ ನಮ್ಮವರು ಒಳ್ಳೆ ಸಿನಿಮಾಗಳು, ಅಟ್ಲೀಸ್ಟ್ ಇಲ್ಲಿ ಯಾರು ಏನ್ ಸಿನಿಮಾ ಮಾಡಿದ್ರೆ ಅಂತ ಒಂದು ಸಣ್ಣ ರಿಪೋರ್ಟ್ ತಿಳ್ಕೊಂಡು ಒಂದ್ ಚೂರ್ ಎಂಕರೇಜ್ಮೆಂಟ್ ಕೊಟ್ರೆ ಇಲ್ಲೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾರೆ ಮೇಡಮ್. ಒಳ್ಳೊಳ್ಳೆ ತಲೆಗಳಿದೆ ಇಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ. ನಾನು ನೋಡಿದ ಎಕ್ಸ್ಪೆರಿಮೆಂಟಲ್ ತಲೆಗಳಿದೆ. ಆದ್ರೆ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಎಲ್ಲಾರು ಎದುರ್ಕೊಂತ ಇದಾರೆ. ನಾವು ಹಿಂಗ್ ಮಾಡಿದ್ರೆ ಅದು ವರ್ಕೌಟ್ ಆಗುತ್ತಾ, ಏನೇನ್ ಯೋಚನೆ ಮಾಡ್ತಾ ಗೊತ್ತಾ ಮೇಡಮ್? ಇಲ್ಲಿ ಒಂದ್ ಸಿನಿಮಾ ಮಾಡ್ಬೇಕಾದ್ರೆ 4 ಫೈಟ್ ಇಟ್ರೆ ಅಲ್ಲಿ ಹಿಂದಿ ರೈಟ್ಸ್ ಹೋಗುತ್ತೆ, ಅಲ್ಲಿ ಇಷ್ಟು ಲಕ್ಷ ಬರುತ್ತೆ. ಆಮೇಲೆ ಇಲ್ಲಿ ಒಂದ್ ಸ್ವಲ್ಪ ಸಾಂಗ್ ಇಟ್ರೆ ಜನಗಳು ರೀಚ್ ಆಗೋಗ್ಬಿಡ್ತೀವಿ. 4 ಸಾಂಗ್ 3 ಸಾಂಗ್ ಇಟ್ಬಿಟ್ರೆ ಜನಗಳಿಗೆ ಆತರ ರೀಚ್ ಆಗ್ಬಿಡ್ತಾರೆ. ಆ ಸಾಂಗ್ ಪ್ರಮೋಷನ್ ಹೆಂಗ್ ಮಾಡ್ಬೇಕು ಗೊತ್ತಾ ಮೇಡಮ್? ಅಬ್ಬಬ್ಬಬ್ಬ, ಪ್ರಮೋಷನ್ ನೀವು ಹೇಳಕ್ ಆಗಲ್ಲ. ಇವಾಗಿರೋ ಪ್ರಮೋಷನ್ ಇದು ಸ್ಟ್ರಾಟಜೀಸ್. ನಾವು ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ ನಂದು ಆಯ್ತು ಮೇಡಮ್, ನಂದು 13-14 ವರ್ಷ ಆಗೋಯ್ತು ನಾನು ಬಂದು. ಅವಾಗ ಬಂದಾಗ ಸ್ಟ್ರಾಟಜಿಸ್ ಬೇರೆ, ಇವಾಗ್ಲೇ ಬೇರೆ. ಒಂದು ಸಾಂಗಿಗೆ ಒಂದ್ ಸಿನಿಮಾ ರೇಂಜ್ ಅಲ್ಲಿ ಖರ್ಚು ಮಾಡ್ಬೇಕು ಮೇಡಮ್. ಇವತ್ತು ರಿಟರ್ನ್ಸ್ ಬೇರೆ. ಇವಾಗ 3-4 ಕೋಟಿ ಖರ್ಚು ಮಾಡ್ಬಿಟ್ಟು ಸಿನಿಮಾದಲ್ಲಿ ಅದ್ ರಿಟರ್ನ್ಸ್ ಏನ್ ಬರುತ್ತೋ ಗೊತ್ತಿಲ್ಲ. ಅದು ಎಂಡ್ ಆಫ್ ದಿ ಡೇ ಸಿನಿಮಾ ರಿಲೀಸ್ ಆದ್ಮೇಲೆ ಗೊತ್ತಾಗೋದು. ರೀಚ್ ಮಾಡೋದಕ್ಕೆ ಅಷ್ಟು ಕಷ್ಟ ಇದೆ ಇವಾಗ, ತುಂಬಾ ಕಷ್ಟ ಇದೆ. ಏನು ಪ್ರಮೋಷನ್ ಮಾಡ್ದಂಗೆ ಬೇರೆ ಸಿನಿಮಾಗಳು ಯಾವ್ದು ಬೇರೆ ಲ್ಯಾಂಗ್ವೇಜ್ ಏನು ಪ್ರಮೋಷನ್ ಮಾಡ್ದಂಗೆ ಸಣ್ಣ ಪ್ರಮೋಷನ್ ಮಾಡ್ಕೊಂಡು ಆಲ್ರೆಡಿ ರೀಚ್ ಆಗ್ಬಿಟ್ಟಿರುತ್ತೆ, ಎಲ್ಲರೂ ಬಾಯಿ ಮಾತಾಗ್ಬಿಟ್ಟಿರುತ್ತೆ. ಅದು ಹೆಂಗೆ ಅಂತ ನಮಗೂ ಗೊತ್ತಾಗ್ತಾ ಇಲ್ಲ ಇವತ್ತವರೆಗೂ. ನೀವು ಶೀಲಾ ಅಂದ್ರೆ ಪವಿತ್ರ ಗೌಡನ? ಇಲ್ಲ ಸರ್, ನೀವು ದರ್ಶನ್ ಸಿನಿಮಾದಲ್ಲಿ ಬಾಸ್ ಅಂತ ಕರೀತಾರೆ. ಸಿನಿಮಾದಲ್ಲಿ ನಿಮ್ ಹೆಸರೇ ಬಾಸ್ ಅಂತನಾ? ಹೌದು. ಬೇರೆ ಹೆಸರು ಏನ್ ಬರೋದೇ ಇಲ್ವಾ? ತನುಷ್ ಅಂತ ಇದೆ. ತನುಷ್ ಅಂತ ಅಲ್ಲ, ರಿಯಲ್ ಹೆಸರು ತನುಷ್ ಅಂತ. ಅದು ಸಿನಿಮಾದಲ್ಲಿ ತನುಷ್ ಅಂತ. ಸರ್, ನೀವು ಕಂಡಂತೆ ದರ್ಶನ್ ಅವರು ಆಯ್ತು, ಈಗ ಇಂಡಸ್ಟ್ರಿಗೆ ನೀವು ಹೇಳ್ದಂಗೆ 13 ವರ್ಷ ಆಯ್ತು. ಹೌದು, ನಿಜ ಬಂದಿದ್ದೀರಾ, ಸಿನಿಮಾಗಳು ಮಾಡಿದ್ದೀರಾ, ಕೆಲ ಸಿನಿಮಾಗಳಿಗೆ ನೀವು ಪ್ರೊಡ್ಯೂಸರ್ ಆಗಿ ಕೂಡ ಕೆಲಸ ಮಾಡಿದ್ದೀರಾ. ನೀವು ಕಂಡಂತೆ ದರ್ಶನ್ ಅವರು ಅನ್ಫಾರ್ಚುನೇಟ್ಲಿ ನಾನು ಡೈರೆಕ್ಟ್ಲಿ ಮೀಟ್ ಮಾಡೋ ಅಂತ ಆಪರ್ಚುನಿಟಿ ಕೇಳಿ ನೋಡಿ ಕೇಳಿರೋ ಪ್ರಕಾರ ತುಂಬಾ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ, ಮತ್ತೆ ಸಪೋರ್ಟಿವ್ ಆಗಿದ್ದಾರೆ. ಅವ್ರ ಟೀಮ್ಗಳಿಗಂತೂ ಅವ್ರು ತುಂಬಾ ಸಪೋರ್ಟಿವ್ ಆಗಿ ಇದು ಮಾಡಿದ್ದಾರೆ. ಆಮೇಲೆ ಅವರು ಇವಾಗ ಕೆಲವೊಬ್ರು ಮಾಡೋದನ್ನ ಒಂದೇನೋ ಸಣ್ಣದ್ ಮಾಡ್ಬಿಟ್ರೆ ಆಲ್ರೆಡಿ ಒಂದು ವಿಡಿಯೋ ಹಾಕೊಂಡ್ಬಿಡ್ತಾರೆ. ನೋಡಿ, ನಾನು ಇಲ್ಲಿ 100 ರೂಪಾಯಿಗೆ ಇದನ್ನ ಕೊಡ್ತಾ ಇದೀನಿ, 100 ರೂಪಾಯಿ ಕೊಡ್ತಾ ಇದೀನಿ ಅಂತ ಹೆಂಗೆ ಸೆಲ್ಫಿ ವಿಡಿಯೋ ಹಾಕೊಂಡು ಕೊಟ್ಕೊಂಡು ಅಲ್ಲಿ ಫುಲ್ ಪ್ರಮೋಷನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಅಲ್ಲಿ ಒಂದು 100 ಜನಕ್ಕೆ ಏನೋ ಒಂದು ಅಡುಗೆ ಮಾಡ್ಬಿಟ್ಟು ಹಾಕ್ಬಿಟ್ಟು ಆಲ್ರೆಡಿ ವಿಡಿಯೋ ಏನೋ ಒಂದು ಅದ್ರ ಸಪೋರ್ಟಿವ್ ಆಗಿ ಒಂದು ಹಾಡ್ ಹಾಕ್ಬಿಟ್ಟು ಬ್ಯಾಕ್ ಗ್ರೌಂಡ್ ಅಲ್ಲಿ ನಾನು ದಾನಿ, ನಾನು ಇದು ಕನ್ನಡ ನಾನೇ ಅಂತ ಹೇಳ್ಬಿಟ್ಟು ಹಾಕ್ಬಿಡ್ತಾರೆ. ಆತರ ಏನೋ ಹೇಳ್ಕೊಂಡಂಗೆ ಮಾಡೋದ್ರಲ್ಲಿ ಕ್ಯಾಟಗರಿಯಲ್ಲಿ ದರ್ಶನ್ ಸರ್ ಒಬ್ರು. ಅವ್ರು ಮಾಡೋದು ಬೇರೆಯವ್ರಿಗೆ ಗೊತ್ತಾಗ್ಬಾರದು, ಆದ್ರೂ ಮಾಡಿರ್ತಾರೆ. ಅದು ಒರಿಜಿನಲ್ ದಾನ ಧರ್ಮ ಅಂತ ಹೇಳಿದ್ರೆ ಅದು ಮಾಡೋ ಕ್ಯಾಟಗರಿಯಲ್ಲಿ ದರ್ಶನ್ ಸರ್ ಒಬ್ರು ಬರ್ತಾರೆ. ನಿಮ್ಗೆ ದರ್ಶನ್ ಅವರಂತ ಬಂದಾಗ ನಾವು ಇತ್ತೀಚೆಗೆ ಯಾವ್ದೋ ಒಂದು ಪ್ರೆಸ್ ಮೀಟ್ ಎಲ್ಲ ಯಾರೋ ಹೇಳ್ತಾ ಇದ್ದು ಕೇಳ್ಕೊಂಡೆ, ಇವ್ರು ಇದ್ರೆ ದರ್ಶನ್ ಕರೆಕ್ಟ್ ಜೋಡಿಯಪ್ಪ ಅಂತ. ಹೈಟ್, ಪರ್ಸನಾಲಿಟಿ ಬಗ್ಗೆ ಮಾತಾಡಿದ್ನ ಕೇಳಿದೀನಿ. ಸೊ ನಿಮಗೆ ದರ್ಶನ್ ಅವ್ರಂದ್ರೆ
ಏನ್ ಹೇಳಕ್ ಇಷ್ಟಪಡ್ತೀರಾ? ನನಗೂ ದರ್ಶನ್ ಸರ್ ಅಂದ್ರೆ ಫೇವ್ರೆಟ್ ಅಂಡ್ ಆ ತರ ಕಾಮೆಂಟ್ಸ್ ಗಳು ಕೇಳಿದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ ಅಂಡ್ ಅನ್ಫಾರ್ಚುನೇಟ್ಲಿ ಅವ್ರ ಜೊತೆ ಇವಾಗ ಅವ್ರು ಇದ್ದಿದ್ರೆ ನಮ್ಗೆ ಇನ್ನ ಜಾಸ್ತಿ ಸಪೋರ್ಟ್ ಮಾಡ್ತಾ ಇದ್ರು, ಬ್ಲೆಸ್ ಮಾಡ್ತಿದ್ರು ಅಂತ ಅನ್ಸುತ್ತೆ. ಬಟ್ ಸರ್ ಬಗ್ಗೆ ಮಾತಾಡೋಷ್ಟು ದೊಡ್ಡೋಳಲ್ಲ, ಬಿಕಾಸ್ ನಾನು ಇವಾಗ ಇತ್ತೀಚೆಗೆ ಸಿನಿಮಾ ರಂಗಕ್ಕೆ ಬಂದಿರೋದು. ಅವ್ರ ಸಿನಿಮಾಗಳನ್ನ ನೋಡ್ಕೊಂಡು ಇನ್ಸ್ಪಿರೇಷನ್ ಆಗಿ ತಗೊಂಡು ನಾನು ಮಾಡ್ತಾ ಇರ್ತೀನಿ. ಸೊ ದರ್ಶನ್ ಸರ್ ಬಗ್ಗೆ ನಾನು ಕೇಳಿರೋ ಅಂಥದ್ದು, ಅವ್ರದ್ದು ತುಂಬಾ ಜನ ಅವ್ರ ಬಗ್ಗೆ ಒಳ್ಳೇದೇ ಹೇಳ್ತಾರೆ. ಕೆಲವೊಂದು ಸಿಚುಯೇಷನ್ಗಳಿಂದ ಅವರು ಕೆಲವೊಂದು ಆಗಿರ್ಬೋದು, ಬಟ್ ಹಾರ್ಟ್ಲಿ ಎಲ್ಲರೂ ಒಳ್ಳೆಯವರೇ ಇರ್ತಾರೆ. ಅದೇ ರೀತಿ ದರ್ಶನ್ ಸರ್ ಅಷ್ಟೇ ತುಂಬಾ ಜನಕ್ಕೆ ಅವ್ರ ಫ್ಯಾನ್ ಬೇಸ್ ನೋಡಿದ್ರೇನೆ ಗೊತ್ತಾಗುತ್ತೆ ಎಷ್ಟು ಇಷ್ಟಪಡ್ತಾರೆ ಅವ್ರನ್ನ ಅಂತ. ಪ್ರತಿಯೊಬ್ರು ಇಷ್ಟಪಡ್ತಾರೆ ಅವ್ರನ್ನ. ಹಾಗೆ ನಾನು ಪ್ರೇ ಮಾಡ್ತಾ ಇದೀನಿ ಅವ್ರು ಆದಷ್ಟು ಬೇಗ ಬರ್ಲಿ, ಸಿನಿಮಾಗಳನ್ನ ಮಾಡ್ಲಿ, ನನ್ಗೂ ಒಂದ್ ಅವ್ರ ಜೊತೆ ಅವಕಾಶ ಸಿಗ್ಲಿ ಅನ್ನೋದನ್ನ ಕೇಳ್ಕೊತೀನಿ ಅಷ್ಟೇ. ಅಲ್ಲ, ಈಗ ನೀವು ಏನಾದ್ರು meet ಮಾಡೋ ಪ್ರಯತ್ನ ಏನಾದ್ರು ಮಾಡಿದ್ರೆ ಈ ತರ ರಿಲೀಸ್ ಮಾಡ್ತಾ ಇದೀವಿ ಅಂತ ಹೇಳಿ ಅವ್ರ ಸಿಗಲ್ಲ ಮೇಡಮ್. ಒಂದ್ ವೇಳೆ ನೀವು ಅವ್ರ ಮೇಡಮ್ ಹತ್ರ ಮಾತಾಡುವಾಗ್ಲೂ ಒಂದು ಅವಕಾಶ ಕೇಳಬಹುದಿತ್ತಲ್ವಾ ಅಂತ ಹೇಳಿ. ನಾನು ಅವ್ರನ್ನ ಮೀಟ್ ಮಾಡೋದಕ್ಕೆ ಕೇಳಿದೆ. ನಾನೇ ಬಂದು ನಿಮ್ನ ಪರ್ಸನಲ್ ಆಗಿ ಮೀಟ್ ಮಾಡ್ತೀನಿ ಮೇಡಮ್, ಫೋನ್ ಅಲ್ಲಿ ಬೇಡ, ಎದುರುಗಡೆ ಕುತ್ಕೊಂಡ್ ಮಾತಾಡಿದಾಗ ಅದು ಬೇರೆ ತರ ಇರುತ್ತೆ ಅಂತ ಕೇಳಿದಾಗ, ಇಲ್ಲ ತನುಷ್ ಅವ್ರೆ ಬೇಡ, ಇವಾಗಿರೋ ಸಿಚುವೇಶನ್ ಅಲ್ಲಿ ಬೇಡ, ಓಕೆ ನಿಮ್ಗೆ ಆಲ್ ದಿ ವೆರಿ ಬೆಸ್ಟ್, ಒಳ್ಳೇದಾಗ್ಲಿ ನಿಮ್ ಸಿನಿಮಾಗೆ ಅಂತ. ಸರಿ, 100% ಈ ಸಿನಿಮಾದಲ್ಲಿ ಸಾಮಾಜಿಕ ಜಾಲತಾಣ ಕಮೆಂಟ್, ಬ್ಯಾಡ್ ಕಮೆಂಟ್ಸ್ ಇದೆಲ್ಲವೂ ಕೂಡ ಬಂದಿರುತ್ತೆ ಇದೆ ಅನ್ನೋದು ಕೂಡ ನನಗ್ ಸಿಕ್ಕಿರುವಂತ ಇನ್ಫಾರ್ಮೇಶನ್. ನಾನು ಬರುವಾಗಂತೂ ಸುಮ್ಮನೆ ಅಲ್ಲ, ನೀವು ಇವಾಗ ನೀವು ಕೂಡ ಆಫ್ ದಿ ಕ್ಯಾಮ್ರಾ ಹೇಳ್ತಾ ಇದ್ರು, ಅಯ್ಯೋ ನಮ್ ಹಿಂಗ್ ಮಾಡ್ತಾರೆ, ಹಿಂಗ್ ಮಾತಾಡ್ತಾರೆ ಅಂತ ಹೇಳಿ. 100% ಎಲ್ಲರೂ ಆ ಬ್ಯಾಡ್ ಕಮೆಂಟ್ ಮಾಡೋರ್ಗೆ ಎಲ್ಲೋ ಒಂದ್ ಕಡೆ ಎದುರುಕೊಳ್ಳುವಂತ ಪರಿಸ್ಥಿತಿ ಸದ್ಯ ನಿರ್ಮಾಣ ಆಗಿದೆ. ನಿಮಗೆ ಈ ಬ್ಯಾಡ್ ಕಮೆಂಟ್ಸ್ ಅಂಡ್ ಈ ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಏನಾರು ಹೇಳೋದಿದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ ಹೇಳಿ. ಬ್ಯಾಡ್ ಕಮೆಂಟ್ ಮಾಡೋರ್ಗೆಲ್ಲ ಏನ್ ಹೇಳಲ್ಲ ಮೇಡಮ್. ಸಿನಿಮಾ ನೋಡಾದ್ಮೇಲೆ ಅವ್ರು ಅದೇ ಬ್ಯಾಡ್ ಕಮೆಂಟ್ ನ ಡಿಲೀಟ್ ಮಾಡಿ ಗುಡ್ ಕಮೆಂಟ್ ಹಾಕ್ತಾರೆ. ಸೂಪರ್, ಅದ್ ಗ್ಯಾರಂಟಿ. ಆಮೇಲೆ ರೇಣುಕಾ ಸ್ವಾಮಿ ಅವ್ರ ಬಗ್ಗೆ ನಾನೇನ್ ಹೇಳೋದು ಮೇಡಮ್, ಅದು ಆಲ್ರೆಡಿ ಅವ್ರ ಪಾಪ ತೀರೋಗಿದ್ದಾರೆ, ಅವ್ರ ಬಗ್ಗೆ ಏನು ಮಾತಾಡೋದು ಬೇಡ, ಇರೋರ್ ಬಗ್ಗೆ ಮಾತಾಡೋಣ ಅಷ್ಟೇ. ಇವಾಗ ಏನ ಈ ಕಮೆಂಟ್ಸ್ ಮಾಡೋರಿಗೆ, ನೆಗೆಟಿವ್ ಸ್ಪ್ರೆಡ್ ಮಾಡೋರಿಗೆ ನಿಮ್ ಕಡೆಯಿಂದ ಏನು ಹೇಳಲ್ಲ ಹಂಗಂದ್ರೆ? ಸಿನಿಮಾ ನೋಡ್ತಾರೆ, ಸಿನಿಮಾ ನೋಡಾದ್ಮೇಲೆ ಅದೇ ಹೇಳಿದ್ನಲ್ಲ, ಕಮೆಂಟ್ ಡಿಲೀಟ್ ಮಾಡ್ಬಿಟ್ಟು ಪಾಸಿಟಿವ್ ಕಮೆಂಟ್ ಹಾಕ್ತಾರೆ. ಸೂಪರ್. ಸರಿ ಮೇಡಮ್, ಈಗ ನಿಮ್ಗೂ ಅಷ್ಟೇ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ, ಈಗ ಸ್ಟಾರ್ ನಟರ ಜೊತೆ ಎಲ್ಲ ಆಕ್ಟ್ ಮಾಡ್ತಿದ್ದೀರಾ ಅಂದ್ರೆ ನಿಮ್ಮನ್ನು ಬಿಡೋದಿಲ್ಲ ಈ ಕಮೆಂಟ್ಗಳು, ಟ್ರೋಲ್ಗಳು 100% ನಿಮ್ಮನ್ನು ಕಾಡಿ ಹಿಂಸೆ ಕೊಡುತ್ತೆ. ಸೊ ನೀವು ಹೇಗ್ ರೆಡಿ ಆಗಿದ್ದೀರಾ ಅಂತ? ನಾನು ಸಿನಿಮಾ ರಂಗಕ್ಕೆ ಬರೋ ಮುಂಚೆನೆ ನಾನು ಮೈಂಡ್ ಸೆಟ್ ಮಾಡ್ಕೊಂಡ್ ಬಂದೆ. ಈವನ್ ನನ್ನ ಫ್ಯಾಮಿಲಿನೂ ಅಷ್ಟು ಸಪೋರ್ಟಿವ್ ಇದೆ, ತಲೆ ಕೆಡ್ಸ್ಕೊಂಬೇಡ ಅಂತ. ಬಿಕಾಸ್ ನಾನೆಲ್ಲನೂ ಒಳ್ಳೆ ರೀತಿ ತಗೊಂಡು ಪಾಸಿಟಿವ್ ಆಗಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ತೀನಿ. ಆ್ಯಂಡ್ ಸಿನಿಮಾ ಅಥವಾ ದೊಡ್ಡವ್ರಿಗೆ ಅಂತಲ್ಲ, ಚಿಕ್ಕ ಮಕ್ಳಿಗೂ, ಈಗ ಇನ್ಸ್ಟಾಗ್ರಾಮಲ್ಲೆಲ್ಲ ಎಷ್ಟು ಚಿಕ್ಕ ಮಕ್ಳಿಗೂ ಕೂಡ ಬ್ಯಾಡ್ ಕಮೆಂಟ್ಸ್ ಹಾಕ್ತಾರೆ. ಸೊ ಅವ್ರಗಳಿಗೆ ಏನು ಹೇಳಕ್ ಇಷ್ಟಪಡ್ತೀನಿ ಅಂದರೆ, ಅವ್ರ ಮನೇಲೂ ಮಕ್ಳು ಇರ್ತಾರೆ, ಅಕ್ಕ ತಂಗಿರು ಇರ್ತಾರೆ. ಸೊ ಅದನ್ನ ಒಂದು ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಅವರು ಮಾತಾಡಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ನಾವು ತಡಿಯೋಕ್ಕೂ ಆಗಲ್ಲ, ಯಾರನ್ನೂ ತಿದ್ದಕ್ಕೂ ಆಗಲ್ಲ. ಸೊ ಬಿಟ್ಟಾಕ್ಬಿಡ್ಬೇಕು, ಒಳ್ಳೇದನ್ನ ಮಾತ್ರ ತಗೋಬೇಕು, ಜನಗಳ ಬಗ್ಗೆ ಒಳ್ಳೇದನ್ನಷ್ಟೇ ನಾವ್ ಎಕ್ಸ್ಪೆಕ್ಟ್ ಮಾಡ್ಬೇಕು, ಮಾತಾಡ್ಬೇಕು ಅಂತ. ಇನ್ನೊಂದ್ ಏನ್ ಗೊತ್ತಾ ಮೇಡಮ್, 90% ಆಫ್ ಬ್ಯಾಡ್ ಕಮೆಂಟ್ಸ್ ನೀವು ಓದಿದಾಗ ಎಲ್ಲ ಫೇಕ್ ಪ್ರೊಫೈಲ್ ಇಂದಾನೆ. ಫೋಟೋ ಇಲ್ಲ ಇದ್ರಲ್ಲಿ, ಫೋಟೋ ಇರಲ್ಲ, ಅವ್ರಿಗೆ ಧೈರ್ಯ ಇರಲ್ಲ, ಫೋಟೋ ಹಾಕಿರ್ತಾರೆ, ಇಲ್ಲ ಬೇರೆ ಏನೋ ಒಂದು ಫೋಟೋ ಹಾಕ್ಬಿಟ್ಟು ಎಲ್ಲ ಫೇಕ್ ಪ್ರೊಫೈಲ್. ನಾನ್ ಚೆಕ್ ಮಾಡಿದೀನಿ ಪರ್ಪಸ್ಫುಲಿ, ಯಾರ ಪ್ರೊಫೈಲ್ ಇದು ಅಂತ ಚೆಕ್ ಮಾಡಿ ನೋಡಿ, ಎಲ್ಲ ಫೇಕ್ ಪ್ರೊಫೈಲ್. ಧೈರ್ಯನೇ ಇರಲ್ಲ ಅವ್ರಿಗೆ. ಫಸ್ಟ್ ಆಫ್ ಆಲ್ ಅವ್ರ ಓನ್ ಪ್ರೊಫೈಲ್ ಅಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡೋ ಅಷ್ಟು ಧೈರ್ಯನೇ ಇರಲ್ಲ. ಆಮೇಲೆ ಮತ್ತೆ ಏನು ಗೊತ್ತಿಲ್ದಂಗೆ ಬಂದು ಬ್ಲೈಂಡ್ ಆಗಿ ಕಮೆಂಟ್ ಮಾಡೋದು ರಾಂಗ್ ಅಲ್ವಾ? ಯಾರೋ ಒಂದು ಯೂಟ್ಯೂಬರ್ ಒಂದು ವಿಡಿಯೋ ಮಾಡಿದ್ರು, ನಾನು ಸ್ವಲ್ಪ ದಿವಸದಿಂದ ನೋಡ್ತಾ ಇದ್ದೆ. ಅವ್ರು ಯೂಟ್ಯೂಬ್ ನಲ್ಲಿ ಅವ್ರು ಹೇಳಿದ್ರು, ಇಲ್ಲ ನಾವ್ ಏನಕ್ಕೆ ಬರೀ ಟೀಸರ್ ನೋಡ್ಬಿಟ್ಟು ಜಡ್ಜ್ ಮಾಡ್ತಾ ಇದೀವಿ, ಸಿನಿಮಾ ನೋಡೋಣ, ಕಾದ್ಬಿಟ್ಟು ಸಿನಿಮಾ ನೋಡೋಣ. ಹಂಗೆ ಮಾಡಿದ್ರು. ಆ ಕೆಲವು ಹಸಿ ಬಿಸಿ ಚಿತ್ರಗಳನ್ನ ನೋಡ್ಕೊಂಡು ಸಿನಿಮಾ ಹಿಂಗೆ ಫುಲ್ ಇರುತ್ತೆ, ಬಟ್ ಅದು ಡಿಸೈಡ್ ಮಾಡಂಗಿಲ್ಲ. ಸುಮ್ನೆ ಒಂದು ಇನ್ವಿಟೇಷನ್ ಅಷ್ಟೇ ಅನ್ನೋದನ್ನ ಯಾರು ಇನ್ನು ಮೈಂಡ್ ತಗೊಂಡಿಲ್ಲ ಅನ್ಸುತ್ತೆ. ಈಗ ನಿಮ್ ಸಿನಿಮಾನು ಅಷ್ಟೇ, ಇದು ಜಸ್ಟ್ ಇನ್ವಿಟೇಷನ್. ನಿಮ್ ಬೇರೆ ಒಳಗ್ ಬಂದ್ರೆ ನಿಮ್ಗೆ ಕಂಪ್ಲೀಟ್ ಚಿತ್ರಣ ಬೇರೆ ಇದೆ ಅನ್ನೋದನ್ನ ಇನ್ನು ಜನ ಅರ್ಥ ಮಾಡ್ಕೊಂಡಿಲ್ಲ ಅನ್ಸುತ್ತೆ. ಹಾಗಾದ್ರೆ ಮೇಡಮ್, ಇವಾಗ ಎಲ್ಲಾರು ಏನ್ ಪ್ರಯತ್ನ ಮಾಡ್ತಾರೆ ಗೊತ್ತಾ ಮೇಡಮ್, ಆ 1 ನಿಮಿಷ ನಾವ್ ಏನ್ ಬಿಡ್ತೀವಿ, ಆ 1 ನಿಮಿಷ ರೀಚ್ ಆಗೋದಕ್ಕೆ ಟ್ರೈ ಮಾಡ್ತೀವಿ. ಆ ರೀಚ್ ಆಗೋದಕ್ಕೆ ಏನ್ ಬೇಕು? ಕಂಟೆಂಟ್ ಬೇಕು. ಆ ಕಂಟೆಂಟ್ ಏನಾಗಿರ್ಬೇಕು? ನಾನ್ ಏನೋ ಒಂದು XYZ ಹಾಕ್ಬಿಟ್ರೆ ಯಾರು ನೋಡ್ತಾರೆ? ನಾನ್ ಮಾಡಿರೋದು ನಾನ್ ಸರಿ ಅಂತ ನಾನು ಹೇಳ್ತಾ ಇಲ್ಲ, ಇಲ್ಲಿ ಕುತ್ಕೊಂಡು ನಾನ್ ಮಾಡಿರೋದು ಸರಿ ಅಂತ. ಆ XYZ ಯಾರು ನೋಡಲ್ಲ ಮೇಡಮ್. ಆ ಕಂಟೆಂಟ್, ಆ ಪರ್ಪಸ್, ನೀವ್ ಏನ್ ಹೇಳಕ್ ಟ್ರೈ ಮಾಡ್ತಾ ಇದ್ದೀರಾ, ಅದು ನಿಮಗ್ ಮಾತ್ರ ಗೊತ್ತಿರುತ್ತೆ. ಅದನ್ನ ಯಾವ ರೀತಿ ಅವ್ರು ರಿಸೀವ್ ಮಾಡ್ಕೋತಾರೆ ಅದು ನಮ್ಗೂ ಯಾರಿಗೂ ಗೊತ್ತಿರಲ್ಲ. ಅದು
ಅವ್ರು ಪಾಸಿಟಿವ್ ಆಗಿ ರಿಸೀವ್ ಮಾಡ್ಕೊಬಹುದು, ನೆಗೆಟಿವ್ ಆಗಿ ರಿಸೀವ್ ಮಾಡ್ಕೊಬಹುದು. ಆದ್ರೆ ನೀಟಾಗಿ ಓದ್ಬೇಕು, ನೀಟಾಗಿ ನೋಡ್ಬೇಕು, ಫುಲ್ A to Z ಏನಿದೆ ಅದನ್ನ ನೋಡಿದಾಗ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅಂತ. ಲಾಸ್ಟ್ ಅಲ್ಲಿ ನಾವು ಟೀಸರ್ ಬಿಟ್ಟಿದ್ವಲ್ಲ, ಆ ಟೀಸರ್ ಆಕ್ಚುಲಿ ಡಿಲೀಟ್ ಆಗಿದೆ. ಕೋರ್ಟ್ ಅಲ್ಲಿ ಅದನ್ನ ಡಿಲೀಟ್ ಮಾಡಕ್ ಹೇಳಿದ್ರು. ಡಿಲೀಟ್ ಇನ್ ದಿ ಸೆನ್ಸ್ ಸ್ಟಾರ್ಟಿಂಗ್ ಅಲ್ಲಿ ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್ ಅಂತ ಇತ್ತಲ್ಲ, ಅದನ್ನ ತೆಗೆದ್ಬಿಟ್ಟು ಪ್ಯೂರ್ಲಿ ಏನು ಫಿಕ್ಷರ್ಸ್ ಅಂತ ಹಾಕಿ ಅಂತ ಹೇಳಿದ್ರು. ನಾವ್ ಅದು ಬೇಡವೇ ಬೇಡ, ಇರೋದೇ ಬೇಡ ಅಂತ ಹೇಳ್ಬಿಟ್ಟು ತೆಗ್ದೇ ಬಿಟ್ವಿ ಅದನ್ನ. ಅದ್ರಲ್ಲಿ ಲಾಸ್ಟ್ ಅಲ್ಲಿ ಒಂದು ಹೀರೋ ಒಂದು ಡೈಲಾಗ್ ಹೇಳ್ತಾನೆ, ಏನಂತ, ಐ ಆಮ್ ಇನ್ನೋಸೆಂಟ್ ಅಂತ. ಸ್ಟಾರ್ಟಿಂಗ್ ಅಲ್ಲಿ ಏನ್ ಹೇಳ್ತಾರೆ, ನಮ್ಮ ಅಪ್ಪ ಅಮ್ಮಂಗ್ ವಯಸ್ಸಾಗಿದೆ, ನಾನು ಹೆಂಡತಿ ಪ್ರೆಗ್ನೆಂಟ್, ಬಿಟ್ಬಿಡಿ ಬಾಸ್. ಅದ್ರ ಮಧ್ಯದಲ್ಲಿ ಕೆಲವೊಂದು ಡೈಲಾಗ್ಸ್. ಲಾಸ್ಟ್ ಅಲ್ಲಿ ಏನ್ ಹೇಳ್ತಾರೆ, ಐ ಆಮ್ ಇನ್ನೋಸೆಂಟ್. ಅದನ್ನ ಫುಲ್ ನೋಡ್ಬೇಕು. ಅದಕ್ಕೆ ಇಲ್ಲಿಗೆ ನೋಡ್ಬಿಟ್ಟು ಹಂಗ್ ಬರ್ದ್ ಬಿಡೋದಲ್ಲ, ಒತ್ತು ಬಿಡೋದಲ್ಲ ಮೊಬೈಲ್ ಇದೆ ಅಂತ. ಅಲ್ಲ, ನೀವ್ ಏನೇ ವಾದ ಮಾಡ್ಬೋದು, ಏನೇ ಮಾಡ್ಬೋದು. ಈಗ ಆಸ್ ಅ ಜರ್ನಲಿಸ್ಟ್ ಆಗಿ ನನಗ್ ಗೊತ್ತಿರೋ ಪ್ರಕಾರ 100 ಅಲ್ಲ 200% ಇದು ಇದೇ ಸಿನಿಮಾ ಆಗಿರುತ್ತೆ ಅಂತ ನನಗೆ ಅನ್ಸುತ್ತೆ ಸರ್. ಈಗ ಸೇಮ್ ಅಲ್ಲಿ ಹೋದ್ರೆ ರೇಣುಕಾ ಸ್ವಾಮಿ ಅವ್ರ ಪತ್ನಿ ಪ್ರೆಗ್ನೆಂಟ್ ಆಗಿದ್ರು, ಓಕೆನಾ. ಇಲ್ಲಿ 2 ಕ್ಯಾರೆಕ್ಟರ್, ಒಂದು ಪವಿತ್ರ ಗೌಡ, ಒಂದು ವಿಜಯಲಕ್ಷ್ಮಿ ಮೇಡಮ್, ಇಬ್ರು ಕ್ಯಾರೆಕ್ಟರ್. ನೀವು ಬಾಸ್ ದರ್ಶನ್ ಅವ್ರ ಕ್ಯಾರೆಕ್ಟರ್ ಮಾಡ್ತಿದ್ರ, ಮಧ್ಯದಲ್ಲಿ ಅವ್ರ ಫ್ರೆಂಡ್ಸ್ ಗಳು ಏನೇನಿದ್ರು ಅವರೆಲ್ಲರೂ ಬರ್ತಾರೆ ಅನ್ನೋದು ನಮಗೀಗ ಸಿಕ್ಕಿರುವಂತಹ ಈ ದೃಶ್ಯಗಳು ಅಂಡ್ ಸಿಕ್ಕಿರುವಂತ ಇನ್ಫಾರ್ಮೇಶನ್. ಅಷ್ಟಿಲ್ದೆ ಅವರು ಕೂಡ ಇನ್ವಾಲ್ವ್ ಆಗೋದಿಲ್ಲ ಅನ್ನೋದು. ಆಲ್ ದಿ ಬೆಸ್ಟ್ ಯು ಮೇಡಮ್. ನಿಮ್ ಗೆಸ್ಸಿಂಗ್ ಕರೆಕ್ಟ್ ಆಗ್ಲಿ. ಅಲ್ಲ, ನಾನು ಹೇಳ್ತಾ ಇರೋದು ನಿಮ್ ಗೆಸ್ಸಿಂಗ್ ಕರೆಕ್ಟ್ ಆಗ್ಲಿ ಅಂತ ನಾನು ನಿಮ್ಗೆ ವಿಶ್ ಮಾಡ್ತೇನೆ. ಆಲ್ ದಿ ಬೆಸ್ಟ್. ಹೆಂಗ್ ಶುರು ಆಯ್ತು ಸರ್ ಸಿನಿಮಾ ಇದು? ಯಾಕೆ ಶುರು ಆಯ್ತು, ಯಾಕೆ ಶುರು ಮಾಡಿದ್ರಿ ಅಂತ? ಈ ಇನ್ಸಿಡೆಂಟ್ ಆಗಿದ್ಮೇಲೆ ಯಾಕೆ ಶುರು ಮಾಡಿದ್ರೆ? ಹಂಗ ಮೊದ್ಲೇ ಶುರು ಮಾಡ್ಬೋಯ್ತಲ್ಲ. ಅಲ್ಲ, ನೀವು ಒಂದು ಯಾವ್ದಾದ್ರು ಒಂದು ಇನ್ಸ್ಪಿರೇಷನ್ ಇರ್ಬೇಕಾದ್ರೆ ಏನಾದ್ರು ಶುರು ಮಾಡೋದಕ್ಕೆ. ಯಾವ್ದು ಇನ್ಸ್ಪಿರೇಷನ್? ಇದು ಇನ್ಸ್ಪಿರೇಷನ್ ತಗೊಂಡ್ರ ಮೇಡಮ್? ಇವಾಗ ಮಗುಗೆ ಬೆಂಕಿ ಹತ್ರ ಇಟ್ಕೊಂಡು ಹೋಗಿ ದೀಪದ ಹತ್ರ ಚಿಕ್ಕ ಮಗುಗೆ ಇಟ್ಕೊಂಡು ಅದು ಸುಡುತ್ತೆ ಅಂತ ಗೊತ್ತಿರಲ್ಲ. ಅದು ಕೈ ಇಟ್ಟಾದ್ಮೇಲೆ ನೆಕ್ಸ್ಟ್ ಟೈಮ್ ಗೊತ್ತಾಗುತ್ತೆ ಅದು ಸುಡುತ್ತೆ ಅಂತ. ಅದೇ ಇನ್ಸ್ಪಿರೇಷನ್. ಅದಕ್ಕೆ ಒಂದ್ಸತಿ ಸುಟ್ಟಿರೋದೇ ಇನ್ಸ್ಪಿರೇಷನ್. ಅದಕ್ಕೆ ಹಂಗೆ ನಾವ್ ಎಕ್ಸ್ಪೀರಿಯನ್ಸ್ ಮಾಡಿರೋದೇ ಇನ್ಸ್ಪಿರೇಷನ್ ನಮ್ಗೆ. ನೀವು ಒಂದೇ ಒಂದ್ ಘಟನೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಆಕ್ಚುಲ್ ಆಗಿ ಬೆಂಗಳೂರಿನಲ್ಲಿ ಸೇಮ್ ಇನ್ಸಿಡೆಂಟ್ ಇನ್ನೊಂದು 6 months ಆದ್ಮೇಲೆ ಸೇಮ್ ಇನ್ಸಿಡೆಂಟ್, ಸಿಮಿಲರ್ ಇನ್ಸಿಡೆಂಟ್ ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಒಂದು ಬಾಡಿ ಸಿಗುತ್ತೆ. ಅಸ್ಸಾಮಲ್ಲಿ ಗೌಹಾಟಿನಲ್ಲಿ ಮೋರಿ ಹತ್ರ ಒಂದು ಬಾಡಿ ಸಿಗುತ್ತೆ, ಪೂನೆದಲ್ಲಿ ಸಿಗುತ್ತೆ. ಇದು ಯಾರಿಗೂ ಗೊತ್ತಿಲ್ಲ. ಇದು ಆಕ್ಚುಲಿ ಮೇಲಿರೋ ಪ್ರಕರಣ ಯಾವುದು, ನಿಮ್ಗೆ ಹೈಲೈಟ್ ಆಗಿರೋ ಪ್ರಕರಣ ಯಾವುದು? ಇದು ಒಂದೇ ಪ್ರಕರಣ. ರೇಣುಕಾ ಸ್ವಾಮಿ ಇದೊಂದೇ ಪ್ರಕರಣ, ಕೊಲೆ ಕೇಸ್ ಅನ್ನೋದು ಒಂದೇ ಪ್ರಕರಣ ಹೈಲೈಟ್ ಆಗಿದೆ. ಅದಕ್ಕೆ ಡೈರೆಕ್ಟ್ ಟಕ್ ನಂಗೆ ಹೈಲೈಟ್ ಹತ್ರ ಆಗಿರೋ ಪ್ರಕರಣಕ್ಕೆ ಮಾತ್ರ ಹೋಗ್ತಾರೆ, ಬೇರೆ ಯಾವ್ದಕ್ಕೂ ಹೋಗಲ್ಲ ಅವರು. ಇನ್ ಕೇಸ್ ಸಿನಿಮಾ ರಿಲೀಸ್ ಆಗಿ ರೇಣುಕಾ ಸ್ವಾಮಿ ಅವರ ಫ್ಯಾಮಿಲಿ ಎಂಟ್ರಿ ಕೊಟ್ರೆ ಏನ್ ಮಾಡ್ತೀರಾ? ಏನಕ್ಕೆ ಎಂಟ್ರಿ ಕೊಡ್ತಾರೆ? ಏನಕ್ಕಾದ್ರೆ ಎಂಟ್ರಿ ಕೊಟ್ರು, ಏನೋ ಮಾತಾಡಿದ್ರು, ಏನೋ ಮಾಡಿದ್ರು, ಏನೋ ಚರ್ಚೆಗಳು ಕೊಡ್ತಾರೆ. ಚರ್ಚೆಗಳು ಶುರು. ರೇಣುಕಾ ಸ್ವಾಮಿನೇ ಇಲ್ವಲ್ಲ ಅಲ್ಲಿ. ಇಲ್ಲ, ಶಿವಸ್ವಾಮಿ ಯಾರು ಸರ್? ಮತ್ತೆ ಮೇಡಮ್, ಶಿವಸ್ವಾಮಿ ರೇಣುಕಾ ಸ್ವಾಮಿ ಡಿಫ್ರೆನ್ಸ್ ಇದೆಯಲ್ಲ ಮೇಡಮ್. ರೇಣುಕಾ ಅನ್ನೋದು ಶಿವನೇ, ಶಿವ ಅನ್ನೋದು ಶಿವನೇ, ಎರಡು ಗೊತ್ತಿರೋದೇ ವಿಷಯ. ಅದೇ ರೇಣುಕಾ ಶಿವ ಎರಡು ಡಿಫ್ರೆನ್ಸ್ ಇದೆಯಲ್ಲ. ಇವಾಗ ಮೋನಿಕಾ ಆಮೇಲೆ ಯಶೋಧ ಡಿಫ್ರೆನ್ಸ್ ಇದೆಯಲ್ಲ ನೇಮ್ ಅಲ್ಲಿ. ಶೀಲಾ ಅಂತ ಇಟ್ಬಿಟ್ರಿ, ಶೀಲಾ ಗೌಡ ಅಂತಾರ ನಿಮ್ ಹೆಸರು? ಇಲ್ಲ, ಬರೀ ಶೀಲಾ. ಎಸ್ ಸರ್. ಇನ್ನು ಏನಾದ್ರೂ ನಮ್ಗೇನಿಲ್ಲ, ಕನ್ನಡ ಸಿನಿಮಾ ಒಂದು ಹೊಸ ಮತ್ತು ವಿಭಿನ್ನ ಪ್ರಯತ್ನ ಮಾಡಿದ್ರೆ ನಮ್ಗೆ ಏನಪ್ಪಾ ಅಂದ್ರೆ ನಿಮ್ಮಂತ ನಿರ್ಮಾಪಕರು ಉಳಿಬೇಕು, ಇನ್ನಷ್ಟು ಸಿನಿಮಾಗಳನ್ನ ಮಾಡಬೇಕು. ಆ ಸಿನಿಮಾ 100% ಜನಕ್ಕೆ ಮೆಚ್ಚುಗೆ ಗಳಿಸಿ ದೊಡ್ಡ ಮಟ್ಟದ ಸೌಂಡ್ ಮಾಡಿ ಹೊರಗೂ ಸೌಂಡ್ ಮಾಡಿ ನಮಗೂ ಕೂಡ ಖುಷಿ, ನಮಗೂ ಕೂಡ ಕೆಲಸ ಅಂತಾನೆ ಹೇಳ್ಬೋದು ಸಿನಿಮಾ ಪತ್ರಕರ್ತರಿಗೆ. ಏನ್ ಹೇಳೋದಕ್ಕೆ ಇಷ್ಟಪಡ್ತೀವಿ ಸರ್ ಓವರ್ ಆಲ್ ಸಿನಿಮಾದ ಬಗ್ಗೆ? ಏನಾದ್ರೂ ಎಲ್ಲೋ ಬಚ್ಚಿಟ್ಟಿದ್ದೀನಿ ನಾನು ಹೇಳ್ಕೊಬೇಕು, ಅದು ನೋವಾಗ್ಲಿ ಅಥವಾ ಖುಷಿ ಆಗ್ಲಿ, ಏನೇ ಆದ್ರೂ ಹೇಳೋದಿದ್ರೆ ಏನ್ ಹೇಳಕ್ ಇಷ್ಟಪಡ್ತೀವಿ? ಸಿನಿಮಾ ಇಂಡಸ್ಟ್ರಿ ಬಗ್ಗೆ ನಿಮ್ ಸಿನಿಮಾ ಈ ಬಾಸ್ ಬಗ್ಗೆ ಮಾತಾಡೋಣ ಸರ್. ಈಗ ಬಾಸ್ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದ್ರೆ, ಬಾಸ್ಗೆ ನಾನ್ ಪಟ್ಟಿರೋಷ್ಟು ಸ್ಟ್ರಗಲ್, ನಿದ್ದೆ ಮಾಡಿದಿರೋದ ಅಷ್ಟು ದಿನಗಳು ಯಾವ ಸಿನಿಮಾಗೂ ಮಾಡಿಲ್ಲ ಆತರ. ಮತ್ತೆ ನಾವ್ ಅಷ್ಟು ಕಷ್ಟಪಟ್ಟಿದೀವಿ, ಇಷ್ಟು ಕಷ್ಟಪಟ್ಟಿದೀವಿ, ಬಂದು ನಮ್ ಸಿನಿಮಾ ನೋಡಿ ಅಂತ ನಾನು ಹೇಳಲ್ಲ. ಸಿನಿಮಾ ಚೆನ್ನಾಗಿದೆ, ನಿಮ್ಗೇನು ಒಂದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಬೇಕು, ಆ ಫ್ಯಾಕ್ಟರ್ ಸಿನಿಮಾದಲ್ಲಿ ಇದೆ. ನೀವು ಬಾಸ್ ಸಿನಿಮಾ ನೋಡಿದಾಗ ನೀವ್ ಏನ್ ಗೆಸ್ ಮಾಡ್ಕೊಂಡ್ ಬರ್ತೀರೋ ಗೊತ್ತಿಲ್ಲ ನನ್ಗೆ. ರೇಣುಕಾ ಸ್ವಾಮಿ ಪ್ರಕರಣ ಅಂತ ಗೆಸ್ ಮಾಡ್ಕೊಂಡ್ ಬರ್ತೀರೋ ಅಥವಾ ಏನು ಇಟ್ಕೊಂಡು ನಂಗೆ ಖಾಲಿ ಬ್ಲಾಂಕ್ ಪೇಪರ್ ಅಲ್ಲಿ ಬರ್ತಿರೋ ನನ್ಗೆ ಗೊತ್ತಿಲ್ಲ. ಸಿನಿಮಾ ಅದ್ರಲ್ಲಿ ಕುತ್ಕೊಂಡು ನೋಡಿದಾಗ ನಿಮ್ ಕೆಲವೊಂದಷ್ಟು ಫ್ಯಾಕ್ಟರ್ಸ್ ರಿಲೇಟ್ ಆಗ್ತಾ ಹೋಗುತ್ತೆ. ಆ ರಿಲೇಟ್ ಆಗೋ ಫ್ಯಾಕ್ಟರ್ಸ್ ನಿಮ್ಗೆ ಎಂಟರ್ಟೈನ್ಮೆಂಟ್ ಕೊಡುತ್ತೆ. ಅದೇ ಬಾಸ್ ಸಿನಿಮಾ. ಬೆಸ್ಟ್ ಮೆಮೊರಿ ಏನ್ ನಿಮ್ಗೆ ಬಾಸ್ ಅಂತ ಬಂದಾಗ? ಬೆಸ್ಟ್ ಮೆಮೊರಿ ಯಾವತ್ತಿಗೂ ನೆನಪಲ್ಲಿ ಇರುತ್ತೆ? ಎಷ್ಟು ಚಾಲೆಂಜಿಂಗ್ ಆಗಿತ್ತು ಈ ಪಾತ್ರನ? ಚಾಲೆಂಜಿಂಗ್ ಖಂಡಿತ ಇತ್ತು, ಬಿಕಾಸ್ ಬೋಲ್ಡ್ ಆ್ಯಂಡ್ ಸ್ಟ್ರಾಂಗ್ ಕ್ಯಾರೆಕ್ಟರ್ನ ಜೊತೆಗೆ ಎಮೋಷನು ಇದೆ ಅದರಲ್ಲಿ. ಸೊ ಓವರಾಲ್ ಮಿಕ್ಸ್ಡ್ ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು. ಸೊ ಅದು ನಂಗೆ ತುಂಬ ಚಾಲೆಂಜಿಂಗ್ ಇತ್ತು ಮಾಡುವಾಗ. ಜೊತೆಗೆ
ಸಿನಿಮಾದಲ್ಲಿ ತುಂಬಾ ಕ್ಯಾರೆಕ್ಟರ್ಸ್ಗಳಿದೆ. ಸರ್ ಹೇಳ್ದಂಗೆನೆ ಇಲ್ಲಿ ಒಬ್ರು ಹೀರೋ ಆಗಲ್ಲ, ಹೀರೋಯಿನ್ ಆಗಲ್ಲ. ಸೊ ಎಲ್ಲಾರ ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ಇದೆ. ಅಂಡ್ ಎಲ್ಲಾರ ಜೊತೆ ಕೆಲಸ ಮಾಡಿದ್ದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನಂಗೆ. ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಇದ್ರು. ಜೊತೆಗೆ ಶಾರ್ಟ್ ಟೈಮಲ್ಲಿ ಮಾಡಿದ್ದೀವಿ, ಬೇಗ ಬೇಗ. ಆ್ಯಂಡ್ ಡೇ ಆ್ಯಂಡ್ ನೈಟ್ ಕೆಲಸ ಮಾಡಿದ್ದೀವಿ. ನಾನು ಅದು ಈ ನಾನು ಮಾಡಿರೋ ಸಿನಿಮಾದಲ್ಲಿ ಮಾಡಿಲ್ಲ. ಅದು ಲೈಕ್ ಕಂಪ್ಲೀಟ್ 1 ಡೇ ಫುಲ್ ಶೂಟ್ ಮಾಡಿದ್ದೀವಿ. 24 hours ಶೂಟ್ ಮಾಡಿದ್ದೀವಿ. ಅದೊಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಹೇಳ್ಬೋದು. ಜಾಸ್ತಿ ನಮ್ದು ಫನ್ ಮೂಮೆಂಟ್ಸ್ ಇರಲಿಲ್ಲ, ಬಿಕಾಸ್ ಸ್ಟೋರಿ ಹಂಗೆ ಇದ್ದಿದ್ರಿಂದ ನಮಗೆ ಈಗ ಬ್ರೇಕ್ ಟೈಮಲ್ಲಿ ಏನು ಸಿಗ್ತಾ ಇತ್ತು ಟೈಮು, ಅಲ್ಲಿ ಸ್ವಲ್ಪ ಫನ್ ಎಲ್ಲ ಇರ್ತಾ ಇತ್ತು. ಅದು ಬಿಟ್ಟಿನೆಲ್ಲ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ತುಂಬಾ ಥ್ರಿಲ್ಲಿಂಗ್ ಆಗಿತ್ತು. ಅಂಡ್ ಈಗ ಇನ್ ಕೇಸ್ ನಂಗೆ ಗೊತ್ತಿಲ್ಲ, ಆಗಬಾರದು, ಒಳ್ಳೇದೇ ಆಗಲಿ. ಏನಾದರೂ ಈಗ ನಾವು ನೋಡ್ದಂಗೆ ಒಂದು ಟೀಸರ್ ರಿಲೀಸ್ ಆಗಲಿ, ದರ್ಶನ್ ಅವ್ರಿಗೆ ಸಂಬಂಧಪಟ್ಟಂತೆ ಅಥವಾ ಅವರು ಬರ್ತಾ ಇದ್ದಾರೆ ಥಿಯೇಟ್ರಿಗೆ ಅಂತ ಅಂದಾಗ, ಅಥವಾ ಅವ್ರಿಗೆ ಸಂಬಂಧಪಟ್ಟದ್ದು ಏನೇ ಆದರೂ ಅಲ್ಲಿ ಜನ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾರೆ, ದೊಡ್ಡ ಮಟ್ಟದಲ್ಲಿ ಬರ್ತಾರೆ. ಇವನ್ ನಾವುಗಳು ಕೂಡ ಹೋಗೋದಕ್ಕೆ ಅಯ್ಯೋ ಏನಾಗುತ್ತೋ ಥಿಯೇಟ್ರಿಗೆ ಹೋಗ್ಬೇಕಲ್ಲ ಕವರೇಜ್ಗೆ ಅಂತ ಹೆದರ್ಕೊಂಡಿದ್ದು ಇದೆ. ಅಂದರೆ ಎಲ್ಲಿ ಯಾವಾಗ ಯಾರು ಕಲ್ಲೆಸಿತಾರೋ ಅಥವಾ ಹೆಂಗೋ ನಾವು ನಮ್ಮ ಭಯ ಅನ್ನೋಕ್ಕಿಂತ ಒಂದು ಹುಷಾರಾಗಿರೋಣ ಅನ್ನೋ ರೀತಿ ಇರುತ್ತೆ. ಬಟ್ ಈ ಸಿನಿಮಾನ ನೋಡೋದಕ್ಕೆ 100% ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ, ಏನಿರುತ್ತೆ ಅದರೊಳಗೆ, ಹೇಗಿರಬಹುದು, ಅಥವಾ ನಮ್ಮ ಬಾಸ್ದೇನಾ, ಅಥವಾ ಪವಿತ್ರ ಗೌಡ ಅವ್ರದ್ದೇನಾ, ಅಥವಾ ವಿಜಯಲಕ್ಷ್ಮಿಗೆ ಸಂಬಂಧಪಟ್ಟಂತೆ ಏನಿದೆ, ಅದು ಈ ಥರದ್ದೆಲ್ಲವೂ ಒಂದು ಕ್ಯೂರಿಯಾಸಿಟಿ ಈಗ ಬಿಲ್ಡ್ ಮಾಡಿದೆ. ನೀವು ಹೇಳ್ದಂಗೆ ನಾವೇ ಬಂದು ಸಿನಿಮಾ ನೋಡ್ಬೇಕು, ನಾವು ಅದನ್ನ ನೋಡ್ಬೇಕು ಅಂತಂದ್ರೆ. ಸೊ ಈ ಥರದಕ್ಕೆಲ್ಲ ಹೇಗೆ ನೀವು ಭದ್ರತೆಯಿಂದ ರೆಡಿ ಆಗಿದ್ದೀರಾ ಅಂತ ಹೇಳಿ. ಭದ್ರತೆ ಅಂದ್ರೆ ಯಾವ ತರ ಮೇಡಮ್? ಏನೋ ಜನ ಬರ್ಬೋದು, ಏನೋ ಇರುತ್ತಲ್ಲ, ಒಂದು ಭಯ ಇರಲ್ಲ, ಜಾಸ್ತಿ ಕ್ರೌಡ್ ಬರ್ಬೋದು. ಕ್ರೌಡ್ ಬರ್ಲಿ, ಬಂದಷ್ಟು ಒಳ್ಳೇದಲ್ಲ ಮೇಡಮ್ ನಮ್ಗೆ. ರೆಡಿ ಇರ್ಬೇಕಲ್ಲ ನೀವು ಅಂತ ಹೇಳಿ. ರೆಡಿ ಇದೀವಿ ನಾವು. ಏನಕ್ಕೆ? ಅವ್ರ ಸಿನಿಮಾ ಕ್ರೌಡ್ ನೋಡ್ತಾರೆ, ಬಂದು ಅಪ್ರಿಶಿಯೇಟ್ ಮಾಡ್ತಾರೆ. ಆ ಅಪ್ರಿಶಿಯೇಷನ್ ತೊಗೊಳಕ್ ನಾವು ರೆಡಿ ಆಗಿದ್ದೀವಿ. ನೀವು ನಾವು ಬೇರೆ ಏನು ತಪ್ಪು ಮಾಡಿಲ್ಲ, ಸಿನಿಮಾ ಅಷ್ಟೇ ಮಾಡಿದೀವಲ್ವಾ. ಸೊ ಎದ್ರುಕೊಳ್ಳೋದು ಅವಶ್ಯಕತೆ ಇಲ್ಲ ಅಂತ ಅನ್ಕೊಂತೀನಿ. ಹಾಗೇನೆ ಸಿನಿಮಾಯನ್ನ ಇಷ್ಟಪಡೋರು, ಆರ್ಟಿಸ್ಟ್ಗಳನ್ನ ಇಷ್ಟಪಡೋರು ತುಂಬಾ ಜನ ಇದ್ದಾರೆ. ಸೊ ಅವ್ರ ಬಗ್ಗೆ ನಾವು ಏನೋ ಒಳ್ಳೇದು ಮಾಡಿದೀವಿ ಅಂತ ಅಂದಾಗ ಇಷ್ಟಪಡೋರು ಇರ್ತಾರೆ. ಸೊ ಆ ನಂಬಿಕೆ ಇದೆ. ಅದರಿಂದ ಬೇರೆ ಇನ್ನೇನು ಮೆಸಪ್ ಆಗಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಜನಗಳು ಹೋಗ್ತಾ ಎಮೋಷನಲ್ ಆಗಿ ಹೋಗ್ತಾರೆ ಅಂತ ಹೇಳಿದ್ದಾರೆ. ಸೊ ಅದನ್ನ ನೀವು ನೋಡಿದ್ರ ಸಿನಿಮಾ? ನಾನ್ ಸಿನಿಮಾ ನೋಡಿಲ್ಲ. ನೀವು ಎಷ್ಟೆಲ್ಲ ನೋಡಿದ್ರಿ ಸರ್? ನನಗೆ ಗೊತ್ತಿಲ್ಲ. ಲೆಕ್ಕ ಇಲ್ಲ. ಆದ್ರೆ ಇವತ್ತು ನಾವು ಸಿನಿಮಾ ನೋಡಿದಾಗ ಇಂಟ್ರೆಸ್ಟಿಂಗ್ ಆಗಿ ಅನ್ಸುತ್ತೆ. ತುಂಬಾ ಅದು ಎಷ್ಟೊಂದ್ ಸತಿ ನೋಡಿದ್ರು. ನಾನು ಅವಾಗ್ಲೇ ಹೇಳಿದ್ನಲ್ಲ ಎಕ್ಸಾಂಪಲ್ ನಿಮ್ಗೆ, ರಾಮಾಯಣ ಮಹಾಭಾರತ ನಾವ್ ಎಷ್ಟೊಂದ್ ಸತಿ ನೋಡಿರ್ತೀವಿ. ಅದು ಮತ್ತೆ ನೋಡಿದಾಗ ಇಂಟ್ರೆಸ್ಟಿಂಗ್ ಆಗಿರುತ್ತಲ್ಲ, ಆ ತರ. ಸರ್ ಎಲ್ಲೆಲ್ಲಿ ಶೂಟ್ ಮಾಡಿದೀರಾ? ಎಷ್ಟು ಹಾಡುಗಳಿದಾವೆ, ಎಷ್ಟು ಫೈಟ್ಗಳಿದಾವೆ, ಅಂಡ್ ತಾರಾ ಬಳಗದ ಬಗ್ಗೆ ಹೇಳೋದಾದ್ರೆ? ಥ್ರಿಲ್ಲಿಂಗ್ ಸಿಚುವೇಶನ್ಸ್ ಇದೆ. ತಾರಾ ಬಳಗ ಒಂದು 60 ಜನ ಆರ್ಟಿಸ್ಟ್ ಇದೆ. ಅದನ್ನ ತುಂಬಾ ದೊಡ್ಡ ಲಿಸ್ಟ್, ಅದನ್ನ ಹೇಳೋದಕ್ಕೆ ಆಗಲ್ಲ ಬಿಡಿ. ಅಂದ್ರೆ ಒಟ್ಟಿಗೆ ನಾವು ಒಂದು ಸೀನ್ ನ ಶೂಟ್ ಮಾಡಿದ್ವಿ ಅಂತ ಹೇಳಿದ್ರೆ 30-35 ಜನ 40 ಜನ ಇರ್ತಾ ಇದ್ರು ಆರ್ಟಿಸ್ಟ್. ಯಾಕೆಂದ್ರೆ ಪೊಲೀಸ್ ಟೀಮ್ ಇರಬೇಕು, ಈ ಕಡೆ ಕ್ರೈಮ್ ಮಾಡಿದವರು ಇರಬೇಕು, ಮತ್ತೆ ಅಡಿಷನಲ್ ಆರ್ಟಿಸ್ಟ್ಗಳು, ಅವರು ಎಲ್ಲ ಸೇರಿಸಿ 35-40 ಜನ ಒಟ್ಟೆ ಟೈಮ್ ಇರ್ತಿದ್ವಿ. ಆ ತರ ಇತ್ತು ಸಿನಿಮಾ ಶೂಟಿಂಗು. ನಮ್ಗೆ ಫನ್, ಇವ್ರು ಹೇಳ್ದಂಗೆ ಫನ್ ಫ್ಯಾಕ್ಟರ್ ಯಾವ್ದು ಇರಲಿಲ್ಲ. ಎಲ್ಲ ಬ್ಯುಸಿಯಾಗಿ ಎಂಗೇಜಿಂಗ್ ಆಗಿರ್ತಾ ಇತ್ತು ನಮ್ಮ ಸೆಟ್. ಎಲ್ಲೆಲ್ಲಿ ಶೂಟ್? ಇಲ್ಲಿ ಬ್ಯಾಂಗ್ಳೂರ್ ಅಷ್ಟೇ. ಬ್ಯಾಂಗ್ಳೂರ್ ಬಿಟ್ಟು ಎಲ್ಲೂ ಹೋಗಿಲ್ಲ ಆಕ್ಷನ್. ಫೈನಲಿ ನೀವೇನಾದ್ರು ಹೇಳೋದಿದ್ರೆ ಏನಿದ್ರು ಹೇಳಿ. ಅಂದ್ರೆ ಇರಿಟೇಟ್ ಮಾಡಿದ್ದಾರೆ? ಇಲ್ಲ ಕೆಲವೊಂದು ಕಾರಣಗಳಿಂದ, ಅಂದ್ರೆ ಈ ಪ್ರಚಾರದ ವಿಷಯಕ್ಕೆ ಸ್ವಲ್ಪ ಕ್ಲಾಶಸ್ ಆಯ್ತು. ಅಂಡ್ ಅದು ಸಾರ್ಟ್ ಆಗಿದೆ. ಕ್ಲಾಶಸ್ ಅಂತ ಹೇಳಿದ್ರೆ ಅವರು ಬ್ಯುಸಿ ಆಗಿರ್ತಾರೆ. ಮತ್ತೆ ನನಗೂ ಗೊತ್ತು ಒರಿಜಿನಲ್ ಫ್ಯಾಕ್ಟ್ ಏನು ಅಂತ. ಅವ್ರಿಗೂ ಭಯ ಇದ್ದೇ ಇರುತ್ತೆ. ಎಲ್ಲೋ ಒಂದ್ ಕಡೆ ಯಾಕಪ್ಪ ಈ ಸಿನಿಮಾ ಮಾಡಿದೆ ಅನ್ನೋದು ಇದ್ದೇ ಇರುತ್ತೆ. ಅವಾಗ ಅವರು 1-2 ಪ್ರೆಸ್ ಮೀಟ್ಗೂ ಆಬ್ಸೆಂಟ್ ಆಗಿರೋದು ಇದೆ, ಬರ್ದಂಗಿರೋದನ್ನು. ನಾನು ಅದಕ್ಕೆ ಕೇಳ್ದೆ, ಯಾಕೆ ಬಂದಿಲ್ಲ ನೀವು ಪ್ರೆಸ್ ಮೀಟ್ಗೆ, ಬರ್ತೀರಾ ಇಲ್ವಾ ಅದನ್ನು ಕರೆಕ್ಟ್ ಆಗಿ ಹೇಳಿ ಅಂತ. ಹೇಳಿದ್ರು, ಇಲ್ಲ ನನ್ನ ಸಿನಿಮಾ ನಾನು ಪ್ರಮೋಷನ್ ಮಾಡೇ ಮಾಡ್ತೀನಿ, ಆ ತರದೆಲ್ಲ ಏನ್ ತೊಂದ್ರೆ ಇಲ್ಲ. ಆದ್ರೆ ನಂದೇ ಆದಂತ ಒಂದು ಕೆಲವೊಂದು ವಿಚಾರಗಳು ಇರುತ್ತೆ. ಆದ್ರೆ ನಮ್ಗೂ ಒಂಚೂರು ಆಗುತ್ತಲ್ಲ, ಅಂದ್ರೆ ಆಬ್ವಿಯಸ್ಲಿ ಭಯ ಆಗುತ್ತೆ. ಅಂಟಿಲ್ ಅನ್ಲೆಸ್ ದಿಸ್ ಇವಾಗ ಫ್ರೀ ಆಗಿ ಮಾತಾಡ್ಬೋದು, ಫ್ರೀ ಆಗಿ ಹೇಳ್ಬೋದು ಅವ್ರು. ಯಾಕೆಂತ ಹೇಳಿದ್ರೆ ಮೇಡಮ್ ಅವರು ಓಕೆ ಅಂತ ಹೇಳಿದ್ದಾರೆ, ಏನ್ ತೊಂದ್ರೆ ಏನಿಲ್ಲ. ಅಂಡ್ ಇಲ್ಲಪ್ಪ, ಅದ್ ಹೇಳ್ಬೇಕು, ಅವ್ರ ಬಗ್ಗೆ ಅಷ್ಟೇ ಸಪೋರ್ಟಿವ್ ಆಗಿದ್ದಾರೆ. ಅಂಡ್ ಯಾವ್ದಕ್ಕೂ ನನಗೆ ಫೋರ್ಸ್ ಮಾಡಿಲ್ಲ ಬರ್ಲೇಬೇಕು ಮಾಡ್ಲೇಬೇಕು ಅಂತ. ಸೊ ಅದೊಂದ್ ಪ್ರೀತಿಗೆ ನಾನು ಸಪೋರ್ಟ್ ಮಾಡೋದಿಕ್ಕೆ ನಂಗೆ ತುಂಬಾ ಖುಷಿ ಆಗುತ್ತೆ. ಅಂಡ್ ಅದನ್ನು ಹೇಳ್ದೆ ಅವ್ರಿಗೆ, ನನಗೆ ಪ್ರಚಾರಕ್ಕೆ ಬರಕ್ ನನ್ಗೇನ್ ಭಯ ಇಲ್ಲ ಅಥವಾ ಹಂಗಿಲ್ಲ. ಕೆಲವೊಂದ್ ಕಾರಣಗಳಿಂದ ನನ್ಗೂ
ಬರ್ದೇ ಆಗಿಲ್ಲ ಅಂತ ಹೇಳಿದ್ದೀನಿ. ಸೊ ಸಿನಿಮಾದ ಬಗ್ಗೆ ಹೇಳಬೇಕು ಅಂತ ಅಂದರೆ ಸಿನಿಮಾ ರೀತಿ ನೋಡಿದ್ರೆ ಜನಗಳು ಚೆನ್ನಾಗಿರುತ್ತೆ. ತುಂಬ ಪರ್ಸ್ನಲ್ ಆಗಿ ಯಾರ ಲೈಫನ್ನು ಏನು ಕಂಪೇರ್ ಮಾಡಬಾರ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಮೆಸೇಜ್ ಇದೆ, ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡ್ಬೇಕಂತ ಹೇಳ್ತಾರಲ್ಲ, ಸೊ ಆ ಥರ ಎಲಿಮೆಂಟ್ ಇದೆ. ಸೊ ಚೆನ್ನಾಗಿದೆ ಸಿನಿಮಾ. ಜನಗಳು ಕೊಡೋ ದುಡ್ಡಿಗೆ ಮೋಸ ಅಂತೂ ಆಗಲ್ಲ. ಆಡಿಯನ್ಸ್ ಥಿಯೇಟರ್ ಈ ವಾರ 7ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಬಾಸ್. ಎಲ್ಲರೂ ಬಂದು ಪ್ರೀತಿ ಕೊಡಬೇಕು, ಸಿನಿಮಾನ ಸಪೋರ್ಟ್ ಮಾಡಬೇಕು, ನಮಗೆಲ್ಲ ಹಾರೈಸಬೇಕು ಒಳ್ಳೆ ರೀತಿಯಲ್ಲಿ ಅಂತ ಕೇಳ್ಕೊತೀನಿ. ಎಸ್ ಸರ್, ನಮ್ಗೆ ಗೊತ್ತಿದೆ ನಿಮ್ಮ ಹೆಜ್ಜೆನೂ ನಾವು ತುಂಬಾ ಹತ್ರದಿಂದ ಕಂಡಿದ್ದೀವಿ. ಈ ಸಿನಿಮಾ ಬಗ್ಗೆ ಬಹಳ ಆಸೆ ಇಟ್ಕೊಂಡಿದ್ದೀರಾ, ಬಹಳ ಪ್ರೀತಿ ಇದೆ. ಎಲ್ಲದಕ್ಕೂ ಹೆಚ್ಚಾಗಿ ಇದು ಸಿನಿಮಾ ಜನರಿಗೆ ತೋರಿಸ್ಬೇಕು ಅನ್ನೋದು ಒಂದು ಮಹದಾಸೆ ನಿಮ್ಗಿರೋದು. ಗೆಲುವು 100% ನಿಮ್ಗೆ ಸಿಗ್ಬೇಕು ಅನ್ನೋದು ಆಸ್ ಅ ಫ್ರೆಂಡ್ ಆಗಿ, ಆಸ್ ಅ ಪತ್ರಕರ್ತೆಯಾಗಿ ನನ್ನ ಆಸೆ ಕೂಡ ಹೌದು. ನಿಮ್ಮ ಮಾತು. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಫಸ್ಟ್ ನನ್ನ ಮೇಲೆ ಕೋಪ ಮಾಡ್ಕೊಂಡ್ ಬರ್ತಿರೋ, ಪ್ರೀತಿಯಿಂದ ಬರ್ತಿರೋ ಗೊತ್ತಿಲ್ಲ, ಸಿನಿಮಾ ಥಿಯೇಟರ್ಗೆ ಬನ್ನಿ. ಬಂದಾಗ ನಿಮಗೆ ಗೊತ್ತಾಗುತ್ತೆ ಅದು ಒರಿಜಿನಲ್ ಫ್ಯಾಕ್ಟ್ ಏನು, ಅಲ್ಲಿ ಒರಿಜಿನಲ್ ವಿಷಯ ಏನಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಬರ್ದಂಗೆ ಸಿನಿಮಾ ಮತ್ತೆ ಇವಾಗ ಬರೀ ಟೀಸರು ಟ್ರೇಲರ್ ನೋಡ್ಕೊಂಡು ನೀವು ಏನು ಗೆಸ್ ಮಾಡಬೇಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ. ಸಿನಿಮಾ 7ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನೀವು ನಿಮ್ಮ ಫ್ಯಾಮಿಲಿ ಸಮೇತ ಬಂದು ಸಿನಿಮಾ ನೋಡಿ. ಯಾವುದೇ ಮುಜುಗರ ಪಡುವಂಥ ಸೀನ್ಸ್ ಯಾವುದೂ ಇಲ್ಲ ನಮ್ಮ ಸಿನಿಮಾದಲ್ಲಿ. ಮತ್ತೆ ನಿಮ್ಗೆ ಹತ್ತಿರವಾದಂಥ ಸ್ಟೋರಿ ಇದು, ನಿಮಗೆ ಮನಸ್ಸಿಗೆ ಮುಟ್ಟುವಂಥ ಸ್ಟೋರಿ ಇದು. ನಿಮ್ಮ ತಲೆಯಲ್ಲಿ ಇನ್ನ ಒಂದು 10 ವರ್ಷ ಹೋದ್ರೂ ಈ ಸಿನಿಮಾ ನಿಮ್ಮ ತಲೆಯಲ್ಲಿ ಕೂತ್ಕೊಳ್ಳುತ್ತೆ ಅಂತ ನನಗೆ ಗ್ಯಾರಂಟಿ ಇದೆ. ಮತ್ತೆ ನನಗೂ ನಂಬಿಕೆ ಇದೆ, ಮತ್ತೆ ನನಗೂ ಹಂಗೆ ಅನಿಸ್ತಾ ಇದೆ. ನನ್ನ ಸಿನಿಮಾ ಕೆರಿಯರ್ನಲ್ಲಿ ಈ ಸಿನಿಮಾ ನನ್ನ ಲೈಫ್ ಪೂರ್ತಿ ನನ್ನ ತಲೆಯಲ್ಲಿ ಕೂತಿರುತ್ತೆ, ಮನಸ್ಸಲ್ಲಿರುತ್ತೆ ಈ ಸಿನಿಮಾ. ಎಸ್ ಸರ್, ಆಲ್ ದಿ ಬೆಸ್ಟ್ ಇಬ್ರಿಗೂ ಕೂಡ. ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಲಿ, ಜನ ಬಂದು ಸಿನಿಮಾ ನೋಡ್ಲಿ, ಹ್ಯಾಂಗ್ ಓವರ್ನಿಂದ ಹೊರಗೆ ಹೋಗ್ತಾರೆ ಅನ್ನೋ ಹೋಪ್ ಇದೆ. ನಿಮ್ಮ ಜೇಬ್ ಕೂಡ ತುಂಬಲಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ಬೆಸ್ಟ್. ಜೇಬ್ ಕೂಡ ತುಂಬಲಿ ಸರ್. ಥ್ಯಾಂಕ್ ಯು ಸೋ ಮಚ್. ಇಬ್ರು ಕೂಡ ಆಲ್ ದಿ ಬೆಸ್ಟ್. ಎಸ್ ವೀಕ್ಷಕರೇ, ವಿವಾದಗಳಿಂದಲೇ ಸುದ್ದಿಯಾದಂತಹ ಬಾಸ್ ಸಿನಿಮಾ ಆಗಸ್ಟ್ 7ಕ್ಕೆ ರಿಲೀಸ್ ಆಗ್ತಾ ಇದೆ. ನಾವೆಲ್ಲರೂ ಕೂಡ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಆಮೇಲೆ ಜಡ್ಜ್ ಮಾಡೋಣ, ಆಮೇಲೆ ಮಾತಾಡೋಣ. ಅದಕ್ಕೂ ಮುನ್ನ ನೀವು ಮಾಡಬೇಕಾಗಿರೋದು ಥಿಯೇಟರ್ಗೆ ಬಂದು ಸಿನಿಮಾ ನೋಡಬೇಕು, ಆಮೇಲೆ ಎಲ್ಲದಕ್ಕೂ ಉತ್ತರ ಸಿಗುತ್ತೆ ಅಂತ ಅನ್ಸುತ್ತೆ. ಇದು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.